श्रीगुरुभ्यो नमः हरिः ओम नमो भगवते तस्मै प्राणादिप्रभविष्णवे अमन्दानन्दसान्द्राय वासुदेवाय वेधसे ಸ್ವಸ್ತಿ ಅಸ್ತು. ಇದಕ್ಕೆ ಹೆಸರು ಷಟ್ಪ್ರಶ್ನ ಉಪನಿಷತ್ತು ಅಂತ ಹೆಸರಿದಕ್ಕೆ. 6 ಪ್ರಶ್ನೆಗಳಿರುವ ಉಪನಿಷತ್ತು ಷಟ್ ಪ್ರಶ್ನ ಉಪನಿಷತ್ತು ಅಂತ. ಕೆಲವು ಕಡೆಗೆ ಕೆಲವರು ಪ್ರಶ್ನೋಪನಿಷತ್ತು ಅಂತೂ ಹೇಳಿದ್ದಾರೆ. ಅಂದ್ರೆ ಷಟ್ ಬೇಕಾಗಿಲ್ಲ, ಪ್ರಶ್ನೆಗಳಿರುವ ಉಪನಿಷತ್ತು ಅಂತ. ಹಂಗ್ ನೋಡಿದ್ರೆ ಕಾಟಕದಲ್ಲೂ ಪ್ರಶ್ನೆಗಳವ, ತಲವಕಾರದಲ್ಲೂ ಪ್ರಶ್ನೆಗಳವ. ತಲವಕಾರದಲ್ಲಿ ಪ್ರಶ್ನೆ, ಕಾಟಕದಲ್ಲಿ ಪ್ರಶ್ನೆ ಇಲ್ಲದೆ ಉಪನಿಷತ್ತಿಲ್ಲ. ಉಪನಿಷತ್ತುಗಳಲ್ಲಿ ಎಲ್ಲ ಕಡೆಗಳಲ್ಲೂ ಪ್ರಶ್ನೋತ್ತರಗಳು ಇದ್ದೇ ಇರ್ತದೆ. ಆದರೆ ಇದಕ್ಕೆ ಮಾತ್ರ ಪ್ರಶ್ನೋಪನಿಷತ್ತು ಅಂತ ಕರೀಲಿಕ್ಕೆ ಕಾರಣ 6 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟದ್ದು ಬೇರೆ ಇನ್ನೇನು ಇಲ್ಲ ಅನ್ನೋದಕ್ಕಾಗಿ ಷಟ್ ಪ್ರಶ್ನೆ ಉಪನಿಷತ್ತು ಅಂತ ಹೆಸರು. ಕೆಲವು ಕಡೆಗೆ ಪ್ರಶ್ನೆ ಕೇಳಿ ಆದ್ಮೇಲೆ ಉತ್ತರ ನೀಡಿದ ಮೇಲೆ ದೀರ್ಘ ಸಂವಾದ ಇರ್ತದೆ, ಅದ್ರ ಮೇಲೆ ಮತ್ತೆ ಪ್ರಶ್ನೆ ಇರ್ತದೆ. ಇಲ್ಲಿ ಹಂಗಿಲ್ಲ, ಒಂದು ಪ್ರಶ್ನೆ ಮುಗಿದ ಕೂಡಲೇ ಮತ್ತೊಂದು ಪ್ರಶ್ನೆ, ಮತ್ತೊಂದು ಪ್ರಶ್ನೆ ಮುಗಿದ ಕೂಡಲೇ ಮತ್ತೊಂದು ಪ್ರಶ್ನೆ. 6 ಪ್ರಶ್ನೆಗಳು 6 ಉತ್ತರಗಳು. ಹೀಗಾಗಿ ಅದಕ್ಕೆ ಷಟ್ ಪ್ರಶ್ನೆ ಉಪನಿಷತ್ತು ಅಂತ ಕರೀತಾರೆ. ಅದಕ್ಕೆ ಆಚಾರ್ಯರು ಭಾಷ್ಯವನ್ನ ಬರೀತಾರೆ. ಈ ಉಪನಿಷತ್ತಿನಲ್ಲಿ ಭಗವಂತನ ಪ್ರಧಾನ ಸಚಿವರಾದ ವಾಯುದೇವರ ಮಹಿಮೆಯನ್ನ ಸ್ವಲ್ಪ ಹೆಚ್ಚೇ ಎನ್ನುವಂತೆ ಹೇಳಲಾಗಿದೆ. ಭಗವಂತನ ಪ್ರಧಾನ ಸಚಿವರು ಶ್ರೀಮದಾಚಾರ್ಯರು ಪ್ರಧಾನ ಅಂಗಂಹಿ ಮಾರುತಿ ಅಂತ ತಾತ್ಪರ್ಯದಲ್ಲಿ ಹೇಳ್ತಾ, ವಾಯುದೇವರು ಭಗವಂತನಿಗೆ ಪ್ರಧಾನ ಅಂಗರು. ಪ್ರಧಾನ ಅಂಗರು ಅಂದ್ರೆ ಪ್ರಧಾನ ಸಚಿವರಷ್ಟೇ. ಆ ವಾಯುದೇವರ ಮಹಿಮೆಯನ್ನ ವಿಶೇಷವಾಗಿ ಹೇಳಿ, ಅಂಥ ವಾಯುದೇವರಿಗೂ ನಿಯಾಮಕನಾದವನು ಭಗವಂತ ಅಂದಾಗ ಕೈಮುತ್ಯನ್ಯಾಯದಿಂದ ಭಗವಂತನಲ್ಲಿ ಇನ್ನಿಷ್ಟು ಮಹಿಮೆಯನ್ನು ತಿಳಿದುಕೊಳ್ಬೇಕು ಅಂತ ಹೇಳಿ ಹೊರಟಿದ್ದಾರೆ. ಇದು ಷಟ್ಪ್ರಶ್ನ ಉಪನಿಷತ್ತಿನ ಒಟ್ಟಾರೆ ಇರುವಂತಹ ವಿಷಯ. ಏನಂತಾರೆ ನೋಡ್ರಿ, ಯಾರು ಬಂದ್ರು ಇದನ್ನ ಪ್ರಶ್ನೆ ಏನು ಶುರುವಾಯಿತು ಅಂದ್ರೆ, 6 ಜನ ವಿದ್ಯಾರ್ಥಿಗಳು ಅವರು ಅವರ ವಂಶ, ಅವರ ತಂದೆ ಅಥವಾ ಅವರ ಕುಲಗಳು, ಆ ಹೆಸರುಗಳಿಂದ ಅವರನ್ನ ಕರೀತಾ ಈ 6 ಜನರು ಪಿಪ್ಪಲಾದರು ಎನ್ನುವ ಋಷಿಗಳ ಕಡೆಗೆ ಬರ್ತಾರೆ. ಋಷಿಗಳ ಹೆಸರು ಪಿಪ್ಪಲಾದ ಅಂತ ಹೆಸರು. ಪಿಪ್ಪಲಾದರು ಅವತ್ತಿನ ಕಾಲದಲ್ಲಿ ಎಂತಹ ಪ್ರಶ್ನೆಗಳಿಗೂ ಉತ್ತರವನ್ನ ಹೇಳಬಲ್ಲವರು ಅಂತ ಪ್ರಸಿದ್ಧರಾದವರು. ನಮಗೆ ಗೊತ್ತಾಗ್ಲಿಲ್ಲ, ಪಿಪ್ಪಲಾದರ ಕಡೆ ಕೇಳ್ಬಿಟ್ರಾಯ್ತು ಅಂತ ಅನ್ಬೇಕಂತೆ. ಅಷ್ಟು ಪಿಪ್ಪಲಾದರ ಒಂದು ಪ್ರಸಿದ್ಧಿ ಇತ್ತು. ನಾವು ಅಂತಿರ್ತೀವಲ್ಲ, ನಮ್ಗೆ ಗೊತ್ತಾಗಿಲ್ಲ ಅಂತ ಸ್ವಾಮಿಗಳು ಕೇಳ್ಬಿಟ್ರೆ ಮುಗಿದು ಹೋತು ಅಂತ ಅಂತಿರಂಗಿಲ್ಲ. ಹಂಗ ಪಿಪ್ಪಲಾದರನ್ನ ಕೇಳಿದ್ರೆ ಆಯ್ತು ಅಂತ ಹೇಳುವ ಜನ ಇದ್ರಂತೆ. ಹಾಗಾಗಿ ಈ 6 ಜನ ವಾಸ್ತವದಲ್ಲಿ 6 ಜನರು ಒಂದೇ ಕಡೆ ಇದ್ದವರಲ್ಲ, ಬೇರೆ ಬೇರೆ ದೇಶದಲ್ಲಿ ಇದ್ದವರು. ಅವರು ಒಂದು ಕಡೆಗೆ ಬಂದು ಸೇರ್ಕೋತಾರೆ ಎಲ್ಲೋ ಒಂದು ಮೋಡಿನಲ್ಲಿ. 6 ಜನ ಹುಡ್ಕೊಂಡು ಹೊರಟದ್ದು ಯಾರನ್ನ ಅಂದ್ರೆ ಪಿಪ್ಪಲಾದರನ್ನ. ಅವ್ರು ಒಂದ್ ಕಡೆಗೆ ಒಂದು ಸರ್ಕಲ್ ನಲ್ಲಿ ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ. ಸೇರ್ಕೊಂಡು 6 ಜನ ಮಾತಾಡಿಕೊಂಡು ಮುಂದೆ ಪಿಪ್ಪಲಾದರ ಆಶ್ರಮಕ್ಕೆ ಬರ್ತಾರೆ ಅಂತ. ಹೀಗೆ ಇದು ವಾಸ್ತವದ ಸಂಗತಿ. ಇಷ್ಟು ವಿಷಯ ಇದರದ್ದು. ಇದರ ಮೇಲೆ ಮುಂದೆ ಉಪನಿಷತ್ ಬಿಲ್ಡ್ ಆಗ್ತದೆ. ಅದರೊಳಗೆ ಭಗವಂತ ವಾಯುದೇವರು ಈ ಬಾರಿ ವಿಶೇಷ ಏನು ಅಂದ್ರೆ ಭಾರತೀ ದೇವಿಯ ಮಹಿಮೆ ಬರ್ತದೆ. ಇದರೊಳಗೆ ಷಟ್ಪ್ರಶ್ನದಲ್ಲಿ ಭಾರತೀ ದೇವಿ, ಸಾಮಾನ್ಯವಾಗಿ ವಾಯುದೇವರ ಮಹಿಮಾ ಕೇಳಿರ್ತೀವಿ. ಭವತಿ ಯದನುಭಾವಾತ್ ಎಡಮುಕೋಪಿ ವಾಗ್ಮಿ ಜಡಮತಿರಪಿ ಜಂತು ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಚ ಅಂತ ಭಾರತೀ ದೇವಿಯ ಮಹಿಮೆಯನ್ನು ಇದರಲ್ಲಿ ನಾವು ಕೇಳಲಿಕ್ಕೆ ಸಾಧ್ಯ ಇದೆ. ಏನಿದೆ ನೋಡ್ರಿ, ಮಂಗಳಾಚರಣೆ ಇದೆ. ಆಚಾರ್ಯರು ಶಿಷ್ಟಾಚಾರಕ್ಕೆ ಅನುಗುಣವಾಗಿ ಗ್ರಂಥ ಪ್ರಾರಂಭದಲ್ಲಿ ಮಂಗಳಾಚರಣೆಯನ್ನು ಮಾಡುತ್ತಾ, ನಮೋ ಭಗವತೆ ತಸ್ಮೈ ಪ್ರಾಣಾದಿ ಪ್ರಭವಿಷ್ಣವೇ ಅಮಂದಾನಂದ ಸಾಂದ್ರಾಯ ವಾಸುದೇವಾಯ ವೇಧಸೆ ಅಂತ ಹೇಳ್ತಿದ್ದಾರೆ. ಪ್ರಾಣಾದಿ ಪ್ರಭವಿಷ್ಣವೇ ಅಮಂದಾನಂದ ಸಾಂದ್ರಾಯ ವೇಧಸೆ ಭಗವತೆ ತಸ್ಮೈ ವಾಸುದೇವಾಯ ನಮಃ. ಏನಂತಾರ ನೋಡ್ಕೊಳ್ರಿ.
ಪ್ರಾಣಾದಿ ಪ್ರಭವಿಷ್ಣವೇ, ಪ್ರಾಣದೇವರೇ ಮೊದಲಾದವರನ್ನ ಸೃಷ್ಟಿಸುವಂಥವನೇ. ಅಮಂದ ಆನಂದ ಸಾಂದ್ರಾಯ, ಅಮಂದ ಅಂದ್ರೆ ಅಲ್ಪವಲ್ಲದ, ಮಂದ ಅಂದ್ರೆ ಅಲ್ಪ, ಅಮಂದ ಅಂದ್ರೇನು ಅಲ್ಪವಲ್ಲದ ಅಂತ ಅರ್ಥ, ಬಹಳ. ಆನಂದ ಸಾಂದ್ರಾಯ, ಆನಂದ ಸಾಂದ್ರ, ಸಾಂದ್ರ ಅಂದ್ರೇನು ನಿಬಿಡ ಅಂತ ಅರ್ಥ. ಏನಾಗಿದ್ದಾನೆ? ನಿಬಿಡನಾಗಿದ್ದಾನೆ. ಸರಿ ಆಯ್ತಾ? ಏನಾಗಿದ್ದಾನೆ ಅಂತ ಹೇಳಿ. ನಿಬಿಡ ಅಂದ್ರೆ ಏನು? ಗಟ್ಟಿ ಆದದ್ದು, ಸಾಲಿಡ್ ಆದದ್ದು ಅಂತ ಅರ್ಥ. ಅದಕ್ಕೆ ಗೊತ್ತಾಯ್ತಾ? ಆನಂದವು ಐಸ್ ಕ್ಯೂಬ್ ಇರ್ತದಲ್ಲ, ಹಂಗ ಭಗವಂತನ ಅದೇನಾಗ್ಬಿಟ್ಟದ, ಐಸ್ ಕ್ಯೂಬ್ ಆಗ್ಬಿಟ್ಟದ. ಆನಂದ ಅಷ್ಟು ಗಟ್ಟಿ ಆಗ್ಬಿಟ್ಟದ ಅವನಲ್ಲಿ. ಅದಕ್ಕೆ ಅಮಂದಾನಂದ ಸಾಂದ್ರಾಯ, ಅಮಂದಾನಂದ ಸಾಂದ್ರ. ಮತ್ತೆ ವೇಧಸೆ, ಸರ್ವಜ್ಞನಾದ, ಭಗವತೆ, ಷಡ್ಗುಣೇಶ್ವರಿ ಸಂಪನ್ನನಾದ, ವಾಸುದೇವಾಯ, ಈ ಉಪನಿಷತ್ ಪ್ರತಿಪಾದ್ಯವಾದ ಭಗವದ್ ರೂಪ ವಾಸುದೇವ ಅಂತ ಹೆಸರು. ವಾಸುದೇವಾಯ ನಮಃ, ತಸ್ಮೈ ವಾಸುದೇವಾಯ ನಮಃ. ಆ ವಾಸುದೇವ ರೂಪಿಯಾದ ಪರಮಾತ್ಮನಿಗೆ ನಮಸ್ಕಾರ ಅಂತ ತಿಳಿಸ್ತಾ ಇದ್ದಾರೆ. ಅರ್ಥ ಆಯ್ತೇನ್ರಿ? ಅದಕ್ಕೆ ಟೀಕಾಕೃತ್ಪಾದರಂತಾರ, ಅತ್ರ ಚ ಭಗವಾನ್ ವಾಸುದೇವ ಏವ ಉಪನಿಷತ್ ಪ್ರತಿಪಾದ್ಯ ಪ್ರಾಣಾದಯಸ್ತು ತತ್ಶೇಷತೆಯ ಇತಿ ಸೂಚಿತಂ. ಇದಕ್ಕೆ ನಮ್ದೊಂದು ಸೌಭಾಗ್ಯ ಏನು ಅಂದ್ರೆ, ಟೀಕಾಕೃತ್ಪಾದರ ವ್ಯಾಖ್ಯಾನ ಅದ. ಈಶಾವಾಸ್ಯ ಮುಗಿದ್ಮೇಲೆ ಷಟ್ ಪ್ರಶ್ನಕ್ಕೆ ಮತ್ ಬರ್ದಾರ. ಒಂದು ಈಶನ ಬಗ್ಗೆ, ಒಂದು ದಾಸನ ಬಗ್ಗೆ, ಇಬ್ಬರ ಬಗ್ಗೆ ಬರೆದ್ಬಿಟ್ಟಾರ. ಸಾಕು ಅಂದ್ರೆ ಉಳ್ದದ್ದೆಲ್ಲ ನೀವು ನೋಡ್ಕೊಳ್ರಿ ಅಂತ ಹೇಳಿ. ಅದಕ್ಕೆ ವಾಸುದೇವ ಅಂತನ್ನುವನು ಈ ಮಂತ್ರದ ಪ್ರತಿಪಾದ್ಯ ಋಷಿ. ಮುಖ್ಯ ಪ್ರಾಣದೇವರು ಮೊದಲಾದವರು ಅವಾಂತರ ಋಷಿ, ಅಂದ್ರೆ ಅವಾಂತರ ದೇವತೆಗಳು. ಪ್ರತಿಪಾದ್ಯರು ಅವಾಂತರರು. ವಾಸುದೇವ ಅಂತನ್ನೋದು ಅದು ಎಷ್ಟು ಸುಂದರವಾದ ಭಗವಂತನ ಹೆಸರು ಅಂತಂದ್ರೆ, ಅದರ ಸೌಂದರ್ಯ ಅಷ್ಟಿದ್ದದ್ದಕ್ಕೇನೆ ಶ್ರೀಮದಾಚಾರ್ಯರು ಬಾಲಕರಾಗಿ ಜನಿಸಿದಾಗ ಪೂರ್ವಾಶ್ರಮದಲ್ಲಿ ವಾಸುದೇವ ಅಂತ ಹೆಸರಿಟ್ಟುಕೊಂಡದ್ದು. ಯಾಕೆ ವಾಸುದೇವ? ಅದರ ಮೋಹ, ಅದು ಅಷ್ಟು ಸೆಳೆತ ಅದ್ರದ್ದು ವಾಸುದೇವ ಶಬ್ದದ ಅರ್ಥ. ಕಾರಣ ಏನು ಅಂದ್ರೆ, ಸಂಸ್ಕೃತದಲ್ಲಿ ವಾ ವಾ ಅಂದ್ರೆ ಜ್ಞಾನ ಅಂತ ಅರ್ಥ. ವಾ ಅಂದ್ರೆ ಏನು? ಜ್ಞಾನ. ಅಸು ಅಂದ್ರೆ ಪ್ರಾಣದೇವರು ಅಂತ ಅರ್ಥ. ವಾ ಪ್ಲಸ್ ಅಸು ವಾಸು. ವಾಸು ಅಂದ್ರೆ ಜ್ಞಾನಕ್ಕೆ ಅಭಿಮಾನಿಗಳಾದ ದೇವತೆಗಳು, ಜ್ಞಾನಕ್ಕೆ ನಿಯಾಮಕರಾದ ದೇವತೆಗಳು ಯಾರೋ ಅವರು ವಾಸುಗಳು, ಅಂದ್ರೆ ಮುಖ್ಯ ಪ್ರಾಣದೇವರು. ಅಂತಹ ಮುಖ್ಯ ಪ್ರಾಣದೇವರಿಗೂ ದೇವನಾದವನು ವಾಸುದೇವ ಅಂತ ಹೆಸರು. ಅಂದ್ರೆ ಇಡೀ ದೇವತಾ ಸಮೂಹದಲ್ಲಿ ಹೆಚ್ಚು ಜ್ಞಾನ ಭಾಗವನ್ನ ಅಭಿವೃದ್ಧಿಗೊಳಿಸಿ ರಕ್ಷಣೆಗೊಳಿಸಿ ನಮ್ಮೆಲ್ಲರಿಗೂ ಮುಟ್ಟಿಸಿರುವಂತಹ ಶ್ರೇಯಸ್ಸು ವಾಯುದೇವರಿಗೆ ಸಲ್ತದೆ. ಅಂದಮೇಲೆ ಅಂಥ ವಾಯುದೇವರಿಗೂ ದೇವನಾದವನು ವಾಸುದೇವ ಅಂತ. ಅದನ್ನ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರ, ಜ್ಞಾನಾರ್ಥಮೇವ ಯದಭೂತ ಸುದೇವ ಏಷಃ ಅಸುದೇವ. ಈ ಮುಖ್ಯ ಪ್ರಾಣದೇವರು ಜ್ಞಾನಾರ್ಥಮೇವ ಅಭೂತ್, ಜ್ಞಾನವನ್ನ ತಂದುಕೊಡಬೇಕು ಅಂತೆ ಅವತಾರ ಮಾಡಿ ಬಂದರು. ಅದರಿಂದ ವಾಯುದೇವರು ಜ್ಞಾನಕ್ಕಭಿಮಾನಿಗಳು. ಆ ಜ್ಞಾನಾಭಿಮಾನಿಗಳಾದ ಜ್ಞಾನವನ್ನ ಕೊಡುವಂಥವರು. ಅವರ ಹೆಂಡತಿ ಮತ್ತು ಭಾರತೀ ದೇವಿ ಭಕ್ತಿಗೆ ಅಭಿಮಾನಿ ದೇವತಾ ಅಂತ ಹೇಳಿದ್ದಾರೆ. ವಾಯುದೇವರು ಹೌದು, ವಿಶೇಷವಾಗಿ ಭಾರತೀ ದೇವಿ ನಮಗ ಭಕ್ತಿಪ್ರದಳು ಅಂತ. ಸರಿ, ಜ್ಞಾನ ಭಕ್ತಿಗಳನ್ನು ಕೊಡುವಂಥವರು ಇವರಿಬ್ಬರು. ಅವರಿಗೆ ದೇವನಾದವನು ವಾಸುದೇವ ಅಂತ, ಅವನೇ ಈ ಮಂತ್ರದ ದೇವತಾ ಅಂತ ತಿಳಿಸಿದ್ದಾರೆ. ಸರಿ, ವೇದಸೆ ಅಂದ್ರೆ ಸರ್ವಜ್ಞನಾದ ಅಂತ ಅರ್ಥ ತಿಳ್ಕೊಂಡಿದ್ದೇವೆ. ಆಯಿತು, ಶ್ಲೋಕದಲ್ಲಿದ್ದ ಎಲ್ಲಾ ಶಬ್ದಗಳು ಸದ್ಯದ ಮಟ್ಟಿಗೆ ಮುಕ್ತಾಯವಾಯಿತು. ನಮೋ ಭಗವತೆ ತಸ್ಮೈ, ಆ ಭಗವಂತನಿಗೆ ನಮಸ್ಕಾರ. ಎಂಥವನು? ಪ್ರಾಣಾದಿ ಪ್ರಭವಿಷ್ಣವೇ, ಪ್ರಾಣದೇವರೇ ಮೊದಲಾದವರನ್ನೆಲ್ಲರನ್ನೂ ಸೃಷ್ಟಿ ಮಾಡುವಂಥವನೇ. ಅಮಂದಾನಂದ ಸಾಂದ್ರಾಯ, ಆನಂದ ಪರಿಪೂರ್ಣನಾದವಂಥವನು. ವಾಸುದೇವ ಸರ್ವಜ್ಞನಾದವನು, ಸರ್ವಜ್ಞನಾದ ವಾಸುದೇವನಿಗೆ ನಮಸ್ಕಾರ ಅಂತ ಹೇಳಿದರು. ಇನ್ನು ಉಪನಿಷತ್ ಪ್ರಾರಂಭ. ಅವರ ಹೆಸರುಗಳನ್ನ ಮಾತ್ರ ಹೇಳ್ತಾರಾದ್ರಿಂದ ಮೊದಲನೇ ಮಂತ್ರ ಇದು ವಾಕ್ಯ ರೂಪದಾಗದ, ಛಂದಸ್ಸಿನ ಸಮಸ್ಯೆ ಇಲ್ಲ. ಸರಸರ ಅಂತ ಹೋಗೋಣಂತೆ. ಸುಕೇಶಾಚ ಭಾರದ್ವಾಜ, ಭರದ್ವಾಜರ ಗೋತ್ರದಲ್ಲಿ ಹುಟ್ಟಿ ಬಂದವನು ಸುಕೇಶ. ಸುಕೇಶ ಅಂತ ಹೆಸರು. ಏನ್ ಹೆಸರು ಅವನಿಗೆ? ಸುಕೇಶ. ಸುಕೇಶ ಒಳ್ಳೆ ಕೂದಲಿದ್ವಂತವನಿಗೆ, ಅದಕ್ಕೆ ಅವನಿಗೆ ಸುಕೇಶ ಅಂತ ಹೆಸರಿಟ್ಟಿದ್ರಂತ. ಕೇಶ ಅಂದ್ರೆ ಕೂದಲು, ಸುಕೇಶ ಅಂದ್ರೆ ಏನು? ಒಳ್ಳೆ ಕೂದಲಿದ್ದವನು ಅಂತ.
ಟೀಕಾಕೃತ್ಪಾದರು ಇದಕ್ಕೆ ಮಂಗಳಾಚರಣೆ ಮಾಡ್ತಾರ. ಎಷ್ಟು ಚಂದ ಮಂಗಳಾಚರಣೆ ಮಾಡ್ಯಾರ ಗೊತ್ತೇನ್ರಿ? ಇದರ ಅಕ್ಷರಶಃ ಟೀಕಾಕೃತ್ಪಾದರು ಇಂಥ ಕವಿಗಳು ಅಂತೂ ಗೊತ್ತಿಲ್ಲ ನಮಗೆ. ಅದಕ್ಕೆ ಆ ಚಂದ ಮಂಗಳಾಚರಣೆ ಮಾಡ್ಯಾರ. ಒಂದ್ಸಲ ಓದಿರ್ತೀನಿ ನನ್ನ ಸಮಾಧಾನಕ್ಕೆ, ನಿಮಗ ಕೇಳಿಸ್ಲಿಕ್ಕೆ ಅಷ್ಟೇ, ನನ್ನ ಸಮಾಧಾನಕ್ಕೆ ನಿಮಗೆ ಕೇಳಿಸ್ಲಿಕ್ಕೆ ಅಷ್ಟೇ. ಇದು ಟೀಕಾಕೃತ್ಪಾದರ ಮಂಗಳಾಚರಣೆ. ಉಪನಿಷತ್ತಿನ ಪ್ರಾರಂಭದಲ್ಲಿ ಬಂದ ನೇಮ್ ಸುಕೇಶ, ಒಳ್ಳೆ ಕೂದಲು ಇದ್ದವರು ಅಂತ ಇಷ್ಟದ, ಸರಿನಾ? ಇದರ ಕಾನ್ಸೆಪ್ಟ್ ಹೆಂಗ್ ಬೆಳೆಸ್ತಾರೆ ಟೀಕಾರಾಯರು? ಪಾಂತುನಃ ಪದ್ಮನಾಭಸ್ಯ ಶ್ರೀಪದಾಂಬುಜ ರೇಣವಃ. ಪದ್ಮನಾಭಸ್ಯ ಭಗವಂತನ ಶ್ರೀಪದಾಂಬುಜ ರೇಣವಃ, ಪರಮ ಮಂಗಳವಾದ ಪಾದ ಧೂಳಿಗಳು, ಪಾದ ಕಮಲದಲ್ಲಿದ್ದ ಧೂಳಿಗಳು ನಮ್ಮನ್ನು ರಕ್ಷಣೆ ಮಾಡಲಿ. ಎಂಥವವು ಅಂತ ಕೇಳಿದ್ರೆ, ಕಮಲಾ ಕಬರಿ ಭಾರ ಸುರಭೀಕರಣೋದ್ಯತಾ. ಕಮಲಾ ಮಹಾಲಕ್ಷ್ಮಿಯ ಕಬರಿ ಹೆರಳನ್ನು ಸುರಭೀಕರಣ ಘಮಘಮಿಸುವುದಕ್ಕೆ ಉದ್ಯತಾಹ ತಯಾರಾಗಿ ನಿಂತಿರುವಂತಹ ಭಗವಂತನ ಪಾದಧೂಳಿಗಳು ನಮ್ಮನ್ನ ರಕ್ಷಣೆ ಮಾಡಲಿ ಅಂತ ಟೀಕಾಕೃತ್ಪಾದ ಕೇಳ್ಕೋತಾರೆ. ಯಾಕಂದ್ರೆ ಫಸ್ಟ್ ವಾಕ್ಯ ಇರೋದು ಸುಕೇಶ ಅದ. ಕೇಶ ಅದು ಸುಕೇಶ, ಕೇಶಗಳು ಯಾರಿಂದ ಸುಕೇಶವಾದವೋ ಅವನು ಅಂತ ಭಗವಂತನ ಚಿಂತನೆಯನ್ನ ಮಾಡ್ತಾರೆ ಟೀಕಾಕೃತ್ಪಾದರು. ಪ್ರಾಯ ಇದೊಂದು ಅದ್ಭುತವಾದ ಚಿಂತನೆ ಇದು. ಇದರ ಮೂಲ ಸ್ಫೂರ್ತಿ ತಿರುಕೋ ಪಂಡಿತಾಚಾರ್ಯ ವಿಷ್ಣು ಸ್ತುತಿ ಅಂತ ಇಟ್ಕೊಳ್ರಿ, ಅಲ್ಲಿ ಅನಿಸ್ತದೆ. ಆದ್ರೆ ಟೀಕಾಕೃತ್ಪಾದರು ಅದನ್ನ ನೋಡಿದ ಕೂಡ್ಲೆ ಸುಕೇಶ ಅಂತಂದು ಕೂಡ್ಲೆ ಠಕ್ಕರ್ ಶ್ಲೋಕ ಮಾಡ್ತಾರೆ. ಎಂಥದ್ದು? ಈಗ ನನಗೆ ಕೇಶಗಳಿವೆ, ನನಗೆ ಕೇಶಗಳು ಬರೇ ಕೇಶ ಅಂತ ಕರಿಬೇಕದು. ಸುಕೇಶ ಯಾಕಾಗಬೇಕು? ಅದಕ್ಕೆ ಹೇಳಿದ್ರು, ನಿಜವಾಗಿ ದೇವರು ಸುಕೇಶ. ಯಾಕಂದ್ರೆ ಯಾರಿಂದ ಕೇಶಗಳು ಸು ಆಗ್ತಾವೋ ಅವ. ಅದ ಹೆಂಗ? ಪಾಂತುನಃ ಪದ್ಮನಾಭಸ್ಯ ಶ್ರೀಪದಾಂಬುಜ ರೇಣವಃ ಕಮಲಾ ಕಬರೀಭಾರ ಸುರಭೀಕರಣೋದ್ಯತಾಹ. ಯಾವ ಭಗವಂತನ ಪಾದಧೂಳಿಗಳು ಮಹಾಲಕ್ಷ್ಮಿಯ ಕೂದಲಗಳನ್ನು ಘಮ್ಮನಿಸ್ಲಿಕ್ಕೆ ಹೊರಟಾವೋ ಅಂತಹ ಪಾದಧೂಳಿಗಳು ಪರಮಮಂಗಳವಾಗಿವೆ ಅಂತ ಟೀಕಾಕೃತ್ಪಾದರು ಸ್ತೋತ್ರವನ್ನ ಮಾಡ್ತಾರೆ. ಅದಕ್ಕೆ ಮುಂದೆ ಯಾರ್ಯಾರಿದ್ದಾರಪ್ಪ ಅಂತ ಕೇಳಿದ್ರೆ ಹೇಳ್ಕೋತ ಹೋಗ್ತಾರೆ. ಸುಕೇಶಾಚ ಭಾರದ್ವಾಜ. ನೋಡ್ರಿ ಯಾರ್ಯಾರವರು ಸುಕೇಶ ಅಂತ ಆಖ್ಯಾಯಿಕೆಯಿಂದ ಮಾಡ್ಲಿಕ್ಕೆ ಹೊರಟಾರ. ಅದಕ್ಕೆ ಟೀಕಾಕೃತ್ಪಾದರು ಅಂದ್ರು, ಅತ್ರ ಆದೌ ಸುಕೇಶ ಇತ್ಯಾದಿ ಆಖ್ಯಾಯಿಕಾ ವಿದ್ಯಾ ಪ್ರಶಂಸೆಯ ಶ್ರೋತೃಣಾಂ ಶ್ರದ್ಧಾದ್ಯತಿಶಯ ಜನನಾರ್ಥ ಅಂತ ಹೇಳ್ತಾರೆ. ಈ ಒಂದು ಮಂತ್ರ, ಒಂದೆರಡು ಮಂತ್ರಗಳನ್ನು ನೋಡಿದಾಗ ವಿದ್ಯಾ ಸಂಪಾದನೆ ಎಷ್ಟು ಮಹತ್ವದ್ದು ಅಂತ ಅರ್ಥ ಆಗ್ತದೆ. ಹಿಂದಿನ ಕಾಲದಲ್ಲಿ ಅಧ್ಯಯನ ಹಿಂಗ ದುಡ್ಡು ಕೊಟ್ಟು ಕಲಿಯೋದಿದ್ದಿದ್ದಿಲ್ಲ. ದುಡ್ಡು ಕೊಟ್ಟು ಕಲಿಯೋದಿದ್ದಿದ್ದಿಲ್ಲ. ಅವಾಗ ಗುರು ಶುಶ್ರೂಷಾ ಮಾಡಿ ವಿದ್ಯಾ ಕಲಿಯೋದಿತ್ತು. ಅದರ ಬಗ್ಗೆ ಸ್ವಲ್ಪ ಎಲ್ಲ ಮಾತುಗಳು ಬರ್ತಾ ಇವತ್ತು ಹೇಳ್ತೀವಿ ನೋಡ್ರಿ. ಸುಕೇಶಾಚ ಭಾರದ್ವಾಜ, ಭರದ್ವಾಜರ ಅಪತ್ಯ ಭಾರದ್ವಾಜ. ಸುಕೇಶ ಅಂತ ಹೆಸರು ಭರದ್ವಾಜ ಋಷಿಗಳ ಮಕ್ಕಳಾಗಿರಬೇಕು. ಶೈಬ್ಯಶ್ಚ ಸತ್ಯಕಾಮ, ಸತ್ಯಕಾಮ ಅಂತ ಅವನ ಹೆಸರು. ಶೈಬ್ಯ ಅಂತ ಅವನಿಗೆ ಶಿಬಿ ದೇಶದವನೋ ಅಥವಾ ಶಿಬಿರಾಜನ ಮಗನೋ ಇರಬೇಕು. ಶೈಬ್ಯಶ್ಚ ಸತ್ಯಕಾಮ ಎರಡನೇ ವಿದ್ಯಾರ್ಥಿ. ಸುಕೇಶ ಸತ್ಯಕಾಮ ಭರದ್ವಾಜ ಶೈಬ್ಯ ಅನ್ನೋದು ಅವು ಅಡ್ಡೆಸರುಗಳು, ಮನಿ ಅಡ್ಡೆಸರುಗಳು. ಸೌರ್ಯಾಯಣಿ ಚ ಗಾರ್ಗ್ಯ ಏನಂತಾರ? ಸೌರ್ಯಾಯಣಿ ಅಂತ ಕರೀತಾರ. ಸರಿ. ಗಾರ್ಗ್ಯ ಸೌರ್ಯಾಯಣಿ ಅಂತನ್ನೋನು ಸೌರ್ಯನ ಮಗನಾದ್ರಿಂದ ಸೌರ್ಯಾಯಣಿ. ಗಾರ್ಗ್ಯ ಅನ್ನೋದು ಗೋತ್ರ ಅಂತ ಬರೀತಾರೆ ಟೀಕಾಕೃತ್ಪಾದರು. ಕೌಸಲ್ಯಶ್ಚಾಶ್ವಲಾಯನ, ಕೌಸಲ್ಯ ಅನ್ನೋದು ಹೆಸರು. ಕೋಸಲಾಯಾಂ ಭವ, ಕೌಸಲ್ಯ ಅಂತ ಹೆಸರು. ಆಶ್ವಲಾಯನ ಅಂತ ಅವನ ಅಡ್ಡೆಸರು. ಮತ್ತೆ ಇನ್ನು ಭಾರ್ಗವೋ ವೈದರ್ಭಿ, ಭಾರ್ಗವೋ ವೈದರ್ಭಿ ಅಂತನ್ನುವಲ್ಲಿ ಭೃಗುವಿನ ಮಕ್ಕಳಾದ್ರಿಂದ ಭಾರ್ಗವ, ವಿದರ್ಭ ದೇಶದಲ್ಲಿ ಹುಟ್ಟಿದ್ರಿಂದ ವೈದರ್ಭಿ. ಕಬಂಧಿ ಕಾತ್ಯಾಯನ, ಕಬಂಧಿ ಅಂತ ಅವನ ಹೆಸರು, ಕಾತ್ಯಾಯನ ಅಂತ ಅವನ ಅಡ್ಡ ಹೆಸರು. ಸರಿ, ಮುಗಿದು ಹೋತು. ಸುಕೇಶ, ಸತ್ಯಕಾಮ, ಗಾರ್ಗ್ಯ, ಕೌಸಲ್ಯ, ಭಾರ್ಗವ, ಕಬಂಧಿ ಅಂತನ್ನುವಂಥವ್ರು 6 ಜನ. ಅವರ ಹೆಸರು ಮುಂದೆ ಬರ್ತದೆ. ಅವ್ರು ಹೇಳ್ಕೋತ ಹೋಗ್ತಾರೆ, ಯಾರ್ಯಾರು ಪ್ರಶ್ನೆ ಕೇಳಿದ್ರು ಅಂತ ಮುಂದೆ ಹೇಳ್ಕೋತ ಹೋಗ್ತಾರೆ. ಅಲ್ಲಿ ನೋಡಂತೆ ಇವರ 6 ಜನರು ಏನಾಯಿತು? ತೇಹ ಏತೆ ಬ್ರಹ್ಮಪರಾಹ ಬ್ರಹ್ಮನಿಷ್ಠಾಹ ಪರಂ ಬ್ರಹ್ಮ ಅನ್ವೇಷಮಾಣಾಹ. 3 ವಿಶೇಷಣ. ಈ 6 ಜನ ಹೆಂಗಿದ್ರು ಅಂತ ಕೇಳಿದ್ರೆ ಬಹಳ ಚಂದದ್ರಿ. ಏನದ? ಬ್ರಹ್ಮಪರಾಹ. ಬ್ರಹ್ಮಪರಾಹ ಅನ್ನೋ ಶಬ್ದಕ್ಕೆ ವೇದಾಭ್ಯಾಸದಲ್ಲಿ ತಾತ್ಪರ್ಯ ಉಳ್ಳವರಾಗಿದ್ರು. ಬ್ರಹ್ಮಪರಾಹ ವೇದಾಭ್ಯಾಸೇ ತಾತ್ಪರ್ಯವಂತಹ. ಅಂದ್ರೆ ಅಷ್ಟೂ ಜನರಿಗೂ
ವೇದಗಳನ್ನ ಅಧ್ಯಯನ ಮಾಡಬೇಕು ಅಂತನ್ನುವಲ್ಲಿ ಭಾರೀ ದೀಕ್ಷಾ ಇತ್ತಂತ. ಬ್ರಹ್ಮಪರಾಹ ಬ್ರಹ್ಮನಿಷ್ಠಾಹ, ಬರೇ ವೇದಾಧ್ಯಯನ ಮಾಡಬೇಕು ಅಂತಲ್ಲ, ವೇದಗಳಲ್ಲಿ ಹೇಳದ್ದನ್ನ ಅನುಷ್ಠಾನ ಮಾಡುವಂಥವರಾಗಿದ್ರಂತೆ. ಬ್ರಹ್ಮನಿಷ್ಠಾಹ ಅನ್ನೋ ಶಬ್ದಕ್ಕೆ ವೇದೋಕ್ತವಾದ ಕರ್ಮವನ್ನ ಅನುಷ್ಠಾನ ಮಾಡುವಂಥವರು ತಿಳಿತಾ. ಇವರೆಲ್ಲ ಒಂದ್ ಕಡೆ ಸೇರ್ಕೊಂಡ್ರು. ಪರಂ ಬ್ರಹ್ಮ ಅನ್ವೇಷಮಾಣಾಹ, ಈ 6 ಜನರ ಅಭಿರುಚಿ ಸಮಾನವಾಗಿತ್ತು. ಏನ್ ಅಭಿರುಚಿ ಸಮಾನವಾಗಿತ್ತು? ಪರಬ್ರಹ್ಮನ ಅನ್ವೇಷಣೆಗೆ ಹೊರಟಿದ್ರು. ಎದಕ್ಕೆ ಹೊರಟಿದ್ರು? ವೇದ ಓದಿಬಿಟ್ಟಿದ್ರು, ವೇದೋಕ್ತ ಕರ್ಮಾನುಷ್ಠಾನ ಮಾಡಿಬಿಟ್ಟಿದ್ರು. ಈ ವೇದೋಕ್ತನಾದ ಪರಬ್ರಹ್ಮ ಯಾರು ಅಂತ ತಿಳಿದುಕೊಳ್ಬೇಕು ಅಂತ ಅವರಿಗೆ ಅಪೇಕ್ಷಾ. ವೇದಾಧ್ಯಯನ ಮಾಡಿ ವೇದೋಕ್ತ ಕರ್ಮಗಳ ಅನುಷ್ಠಾನವನ್ನ ಮಾಡಿದ ಮೇಲೆ ವೇದ ಪ್ರತಿಪಾದ್ಯನಾದವನು ಯಾರವನು ತಿಳ್ಕೊಳ್ಳೋಣ ಅಂತ ಬಂದಿದ್ರಂತವ್ರು. ಅರ್ಥ ಆಯ್ತಲ್ಲ ಏನಂತ ಹೇಳಿ? ಪರಂ ಬ್ರಹ್ಮ ಅನ್ವೇಷ ಮಣಾಹ ಏಷಃ ವೈ ತತ್ಸರ್ವಂ ವಕ್ಷತಿ. ಈ ಪಿಪ್ಪಲಾದರು ಇದ್ದಾರಲ್ಲ, ಇವರು ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅಂತ ತೇಹ ಅವರು ಸಮಿತ್ಪಾಣಯ, ಕೈಯಲ್ಲಿ ಸಮಿತ್ತನ್ನು ಹಿಡಿದುಕೊಂಡು ಭಗವಂತಂ ಪಿಪ್ಪಲಾದಂ ಉಪಸನ್ನಾಹ, ನಾವೇನ್ ಪ್ರಶ್ನೆ ಕೇಳ್ತೀವಿ ಅದಕ್ಕೆಲ್ಲ ಉತ್ತರ ಕೊಡ್ತಾರ ಅಂತ ಅಂದುಕೊಂಡು ಯಾರು ಬಂದ್ರು? ಈ 6 ಜನ ಬಂದ್ರು. ಭಗವಂತಂ ಪಿಪ್ಪಲಾದಂ ಉಪಸನ್ನಾಹ, ಪಿಪ್ಪಲಾದರ ಕಡೆಗೆ ಬಂದಿದ್ದಾರೆ. ಭಗವಂತ ಏನು ಪಿಪ್ಪಲಾದರು? ಭಗವಂತಂ ಅಂದ್ರೆ ಏನು ಅರ್ಥ ಮಾಡ್ಕೋಬೇಕು? ಅದಕ್ಕೆ ಹೇಳಿದ್ರು ಪೂಜ್ಯರಾದ ಅಂತ ಅರ್ಥ. ಭಗವತ್ ಶಬ್ದದ ಅರ್ಥ ಏನು? ಪೂಜ್ಯರಾದ. ಪೂಜ್ಯರಾದ ಪಿಪ್ಪಲಾದರ ಕಡೆಗೆ ಬರ್ತಾರೆ. ಹೆಂಗ್ ಬಂದ್ರು? ಬರೋ ಕಾಲಕ್ಕ ಕೈ ಬೀಸ್ಕೊಂಡ್ ಬರಬಾರ್ದ್ರಿ, ಕೈ ಬೀಸ್ಕೊಂಡ್ ಬರಬಾರ್ದು. ರಿಕ್ತಹಸ್ತೋ ನಗಚ್ಚೇತ ರಾಜಾನಂ ದೇವತಾಂ ಗುರುಂ. 3-4 ಮನೆಗಳು ಖಾಲಿ ಕೈಲಿ ಎಂದು ಹೋಗ್ಬಾರ್ದು. ರಾಜಾನಂ ದೊಡ್ಡವ್ರ ಮನೆಗೆ ಹೋಗೋ ಕಾಲಕ್ಕ, ದೇವತಾಂ ಗುಡಿಗೆ ಹೋಗೋ ಕಾಲಕ್ಕ, ಗುರುಂ ಗುರುಗಳ ಕಡೆ ಹೋಗೋ ಕಾಲಕ್ಕ ಖಾಲಿ ಕೈಲಿ ಹೋಗ್ಬಾರ್ದು. ಏನೋ ಒಂದು ತಗೊಂಡು ಹೋಗ್ಬೇಕು. ಅದಕ್ಕೆ ಅವ್ರೇನ್ ತಗೊಂಡು ಹೋದ್ರು? ಸಮಿತ್ ಪಾಣಯ, ಕೈಯಲ್ಲಿ ಸಮಿತ್ಗಳನ್ನು ತಗೊಂಡು ಹೋದ್ರು. ನಡ್ರಿ ಏನೋ ಒಂದು ತಗೊಂಡು ಹೋಗು ಅಂದ್ರೆ, ಸಮಿತ್ ತಗೊಂಡು ಹೋದ್ರೆ ಏನ್ ಮಾಡ್ಬೇಕು ಅಂದ್ರೆ, ಅವರು ಮಾಡುವ ಯಜ್ಞಗಳಿಗೆ ಅನುಕೂಲವಾಗುವುದಕ್ಕಿದ್ದದ್ದೇ ಸಮಿತ್. ಅವ್ರೇನ್ ಕೇಳ್ತಾರೆ? ದರ್ಭ, ಸಮಿತ್ತು, ಹೂವು, ತುಳಸಿ, ಇವೇ ತಾನೇ ಅವ್ರು ಕೇಳೋದು. ಏನ್ ಇವತ್ತಿನ ಆಚಾರಗಳ ಹಂಗ ಅವತ್ತಿನ ಋಷಿಗಳಿಗೆ ಏನ್ ಭಯಂಕರ ಆಶಾ ಇತ್ತು? ಏನಿತ್ತು? ಏನಿದ್ದಿಲ್ಲ ಅವತ್ತು. ಸಮಿತ್ ಪಾಣಯ, ಅದಕ್ಕೆ ಕೈಯಾಗ ಸಮಿತ್ತನ್ನು ಹಿಡಿದುಕೊಂಡು ಬಂದ್ರು. ಭಗವಂತಂ ಪಿಪ್ಪಲಾದ ಉಪಸನ್ನಾಹ, ಉಪಸಕ್ತಿ ಪೂರ್ವಕವಾಗಿ ಅಂದ್ರೆ ಶ್ರದ್ಧೆಯಿಂದ ಅಲ್ಲಿ ಬಂದು ಕೂತ್ಕೊಂಡ್ರು. ತಾನ್ಹ ಸ ಋಷಿರುವಾಚ, ಆ ಬಂದವರಿಗೆ ಋಷಿಗಳು ಹೇಳಿದ್ರಂತೆ. ಪಿಪ್ಪಲಾದರು ಇವ್ರು ಬಂದು ಕೇಳಿದ್ರು. ಮತ್ತೆ ಇಲ್ಲ ನಮ್ಗೆ ಹಿಂಗ್ ಪ್ರಶ್ನೆ ಬಂದಾವ, ಉತ್ತರ ಹೇಳ್ತೀರಿ ಅಂತ ತಿಳ್ಕೊಂಡು ಹೇಳಿದ್ರೆ ಪಿಪ್ಪಲಾದರ ಅಂತಾರಂತ, 1 ನಿಮಿಷ ಇರ್ರಿ. ಮೊದಲನೇದು, ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರಿಸಬೇಕಾಗಿದ್ದರೆ ನಾನು ಹೇಳಿದ್ದನ್ನ ನೀವು ಅನುಷ್ಠಾನ ಮಾಡಬೇಕು ಮೊದಲು. ಹೆಂಗಿರ್ತದ ನೋಡ್ರಿ ಗುರುಗಳು, ಹೆಂಗಿದ್ರು ಅವ್ರು ಅವಾಗ ಏನಂತಾರ? ಭೂಯಗೇವ ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧೆಯ ಸಂವತ್ಸರಂ ಸಂವತ್ಸ್ಯಥ. 1 ವರ್ಷಗಳ ಕಾಲ ಭೂಯಗೇವ ಮತ್ತೊಮ್ಮೆ ತಪಸಾ ಬ್ರಹ್ಮಚರ್ಯೇಣ, ಈಗಾಗಲೇ ನೀವು ತಪಸ್ವಿಗಳಿದ್ದೀರಿ, ಬ್ರಹ್ಮಚಾರಿಗಳೂ ಇದ್ದೀರಿ, ಶ್ರದ್ಧಾವಂತರೂ ಇದ್ದೀರಿ. ಆದ್ರೆ ಈ 3 ಗುಣಗಳಿಂದ 1 ವರ್ಷಗಳ ಕಾಲ ನಮ್ಮನೆಯಲ್ಲಿ ಸೇವಾ ಮಾಡ್ಕೊಂಡಿರಿ. ಏನ್ರಿ? 1 ವರ್ಷ ನಮ್ಮನೆ ಆಚಾರ ನಮ್ಮನ್ನೊಂಚೂರು ಜಾಯಿನ್ ಮಾಡ್ಕೊಂಡ್ಬಿಡ್ತೀರಿ, ಒಂಚೂರು ಪಾಠಕ್ಕೆ ನಮ್ದೊಂಚೂರು ಜಾಯಿನ್ ಮಾಡ್ಸ್ಕೊಂಡ್ಬಿಡ್ತೀರಿ. ನಮ್ಮ ಪೈಕಿ ಒಬ್ರು ಇದ್ದಾರೆ ಆಚಾರ, ಅವ್ರು ಬರ್ತೀನಿ ಅಂತ ಅಂದಾರ, ಸ್ವಲ್ಪ ನಂಬರ್ ಹಾಕ್ಬಿಡ್ತೀರಿ ಒಳಗೆ. ಎಲ್ಲಿ ಒಳಗೆ ಹಾಕ್ಬೇಕು? ನಂಬರ್ ಗ್ರೂಪ್ ಒಳಗೆ ಹಾಕ್ತಿವಿ. ತಲೆಯಾಗ ಯಾರು ಹಾಕ್ಬೇಕು? ದೇವ್ರ ವಿದ್ಯೆ ಹಾಕ್ಬೇಕಲ್ಲದ. ಹಂಗ ಹಾಕ್ಸ್ಕೊಂಡು ಎಷ್ಟೋ ಮಂದಿ ಹೋಗೇ ಬಿಟ್ಟಾರೆ, ಬಂದೇ ಇಲ್ಲ ಇವತ್ತಿನ ತನಕ. ಬಹಳ ಆಶ್ಚರ್ಯ ಅದು. ಯಾರು ನಮ್ಮ ಅಚ್ಚಾರು, ನಮ್ಮ ಸಂಬಂಧಿಕರು ಗೊತ್ತದಂತ ಇನ್ನೊಬ್ರು ಇನ್ಫ್ಲೂಯೆನ್ಸ್ ಅಲ್ಲಿ ಬಂದಿರ್ತಾರ ನೋಡ್ರಿ. 2 ದಿವಸ ಪಾಠ, 3ನೇ ದಿವಸ ಕೃಷ್ಣಾರ್ಪಣ್ರೆ. ಯಾಕಂದ್ರೆ ಅವ್ರಿಗೆ ಸ್ವಂತ ರುಚಿ ಇರಂಗಿಲ್ರಿ, ಯಾರ್ದೋ ಮಾತು ಕೇಳಿ ಬಂದಿರ್ತಾರೋ, ಹಿಂಗಾಗಿ ಅವ್ರು ಹೋಗ್ಬಿಡ್ತಾರೆ ಅಷ್ಟೇ ಕೆಲಸ. ಇನ್ನ ಏನಂತಾರೆ? ಕಾನ್ಸ ಋಷಿರುವಾಚ, ಅವರಿಗೆ ಋಷಿಗಳು ಹೇಳಿದ್ರು ಏನಂತ? ಭೂಯ ಏವ ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧೆಯ ಸಂವತ್ಸರಂ ಸಂವತ್ಸತ. 1 ವರ್ಷ ನಮ್ಮ ಮನ್ಯಾಗ ಬ್ರಹ್ಮಚಾರಿಗಳಾಗಿ ತಪಸ್ವಿಗಳಾಗಿ ಶ್ರದ್ಧಾವಂತರಾಗಿ ವಾಸ ಮಾಡಬೇಕು. ಯಾಕೆ ಹಿಂಗ್ ಪರೀಕ್ಷೆ ಮಾಡಿದ್ರು? ಅಂದ್ರೆ 1 ವರ್ಷವಾದ ಮೇಲೂ ಇವರಿಗೆ ಈ ಪ್ರಶ್ನೆ ಅಷ್ಟೇ ತೀವ್ರ ಅಂತ ಅನಿಸಿದ್ರೆ ಆಗ ಉತ್ತರ ಕೊಡ್ಬೇಕು. ಥಟ್ಟ ಆಚಾರ್ಯ ಈಗ ನೀವು ಹೇಳೋ ಕಲ್ಕೊಂಡ್ ಪ್ರಶ್ನೆ ಬಂತ್ರಿ, ಕೇಳ್ಬಿಡ್ಲೇನ್ರಿ ಅಂತ ಹಿಂಗೆ ಕೇಳ್ಬಿಡ್ತಿರ್ತಾರ ನೋಡ್ರಿ. ಹಂಗೆ ಕೇಳಿದವ್ರಿಗೆ ಉತ್ತರ ಕೊಡ್ಬೇಕು ಅಂತ ನೀವಿಲ್ಲ ಖರೆ ಅಂದ್ರೆ ಇರ್ಲಿ ಅಂತ ನಾವು ಕೊಟ್ಟಿರ್ತೀವಿ ಅಷ್ಟ.
ಸಂವತ್ಸರಂ ವತ್ಸತ ಏನು ಅಣ್ಣಿಗಿರಿಯವರ ನಮ್ಮ ಔದಾರಿ ಅದು ನಾವು ಫಸ್ಟ್ ಅಂದ್ರೆ ಪ್ರಶ್ನೆ ಅವರಿಗೆ ಜೀವನ್ಮರಣದ ಹೋರಾಟ ಆಗಿರ್ಬೇಕದು. ಈ ಪ್ರಶ್ನೆಗೆ ಉತ್ತರ ತಿಳಿದ್ರೆ ನಾ ಬದುಕ್ತೀನಿ, ಇಲ್ಲದೇ ಬದುಕಲ್ಲ ಅಂತ ಅಷ್ಟು ತೀವ್ರವಾದ ಪ್ರಶ್ನೆ ಆಗಿದ್ರೆ ಮಾತ್ರ ಉತ್ತರ ಕೊಡಬೇಕು. ಅಲ್ಲ, ನೀವು ಹೇಳಿಕತ್ತ ನನಗೊಂದು ಸಂದೇಹ ಬಂದಿತ್ತು, ಶ್ರೀಮದಾಚಾರ್ಯ ಹಿಂಗ್ಯಾಕೆ ಹೇಳ್ಬೇಕಾಗಿತ್ತು ಅಂತ ಹಿಂಗೆಲ್ಲ ಕೇಳಿಕ್ ಹೋಗ್ಬಾರ್ದು. ಹಿಂಗೆಲ್ಲ ಕೇಳಿಕ್ ಹೋಗ್ಬಾರ್ದು ಅಂದ್ರೆ ಆ ಪ್ರಶ್ನೆ ಇನ್ನೊಂದ್ಸಲ ನೀವೇ ಕೇಳ್ಕೋಬೇಕು, ಹಿಂಗ್ ಸರಿ ಅದನ್ನ ಪ್ರಶ್ನೆ ಕೇಳೋದು ಅಂತ. ಆಮೇಲೆ ಇನ್ನೊಬ್ಬರ ಕಡೆ ಕೇಳ್ಬೇಕು. ಅದಕ್ಕ ಸಂವತ್ಸರಂ ವತ್ಸತ 1 ವರ್ಷಗಳ ಕಾಲ ಅಂದ್ರೆ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ 6 ಪ್ರಶ್ನೆ ಅಂತ ಇಟ್ಕೊಡ್ರಿ. 6 ಮಂದಿದು ಒಂದೊಂದೇ ಪ್ರಶ್ನೆ, ಬಾಳಿಲ್ಲ. 6 ಮಂದಿಗೆ ಒಂದೊಂದು ಪ್ರಶ್ನೆಗಳನ್ನು ಕೂಡ ಉತ್ತರಿಸ್ಲಿಕ್ಕೆ 1 ವರ್ಷ ಟೈಮ್ ತಗೊಂಡ್ರಂತ. ಮುಗಿಲಿಲ್ರಿ 1 ವರ್ಷ ಟೈಮ್ ತಗೊಂಡ್ಮೇಲೆ ಏನ್ರಿ ದೇಸಾಯರ ಅಲೋರವ್ರ 1 ವರ್ಷ ಆದ್ಮೇಲೆ ಏನಾಗ್ತದ ಅಂತಂದ್ರೆ ಯಥಾಕಾಮಂ ಪ್ರಶ್ನಾನ್ ಪೃಚ್ಛತ. ಆಮೇಲೆ ನೀವು ಬೇಕಾದ ಪ್ರಶ್ನೆ ಕೇಳ್ರಿ. ಹಂಗಾರೆ ನಾವು ಕೇಳಿದಕ್ಕೆಲ್ಲ ಉತ್ತರ ಕೊಟ್ಬಿಡ್ತೀನಿ ಅಂದ್ರೆ ಯದಿ ವಿಜ್ಞಾಸ್ಯಾಮಃ ಸರ್ವಂ ಹವೋ ವಕ್ಷಾಮ ಇತಿ. ಒಂದು ವೇಳೆ ಆ ಪ್ರಶ್ನೆಗಳಿಗೆ ನನಗೆ ಉತ್ತರ ಗೊತ್ತಿದ್ರೆ ಹೇಳುತ್ತೇನೆ. ಮಾಹುಲ್ಯಾಚಾರ ನನಗದು ಉತ್ತರ ಗೊತ್ತಿದ್ರೆ ಹೇಳ್ತೀನಿ ಅಂತಾರ ಹೊರತಾಗಿ ನಿಮ್ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತೀನಿ ಅಂತ ಹೇಳುದಿಲ್ಲ ಅವ್ರು. ಆ ಶ್ಯೂರಿಟಿ ಕೊಡುದಿಲ್ಲ ನಾನು. ಅಲ್ಲಿ ನೀವು ಕೇಳಬಹುದು, ನನಗ್ ಗೊತ್ತಿರ್ಬೇಕಲ್ಲ ಅಲ್ರಿ. ಮತ್ತೆ ಮೊದ್ಲೇ ಗೊತ್ತಿಲ್ಲ ಸುಮ್ ಸುರಕ್ಷಿತ ಹೋಗ್ಬಿಡ್ತೀನಿ ಮನೆಗೆ ಅಂತಂದ್ರೆ ಹೋಗ್ರಿ ನಾವೇ ಬಿಡಂತೀವಿ. ನೋಡ್ರಿ ಹೆಂಗದ, ಎಷ್ಟು ಕಡೆಯಿಂದ ಸಿಗಿಸೆಡ್ತಾರ ಅವರು ಪಿಪಲಾದರು ಅಂದ್ರೆ ಅವ್ನು ನಿಜವಾಗಿ ಆ ಪ್ರಶ್ನೆಗಳ ಬಗ್ಗೆ ಅಷ್ಟು ಭಾರ ಹಾಕಿ ಅನ್ನೋ ಗೊತ್ತಾಗಬೇಕು. 1 ವರ್ಷ ಉಳಿರಿ, ನಮ್ಮನೆ ಕಸ ಒಳಿರಿ, ರಂಗೋಲಿ ಹಾಕ್ರಿ, ನೀರ್ ತಂದು ಹಾಕ್ರಿ, ಎಲ್ಲ ಮಾಡ್ರಿ, ಗುರು ಸೇವಾ ಮಾಡ್ರಿ, ಮೊದಲು ಚಂದಾಗಿ ತಪಸ್ ಮಾಡ್ರಿ ಮೊದಲು, ಆಮೇಲೆ ಬ್ರಹ್ಮಚಾರಿಗಳಾಗಿರ್ರಿ, ಆ ಕಡೆ ಮನಸ್ಸು ಹೋಗ್ಲಾರ್ದಂಗೆ ಇಟ್ಕೊಳ್ರಿ, ಆಮೇಲೆ ಶ್ರದ್ಧಾ ಇರ್ಲಿ ನೋಡಂತ. 1 ವರ್ಷದ ತನಕನು ಈ 1 ವರ್ಷ ಆದ್ಮೇಲೆ ನಮ್ಮ ಆಚಾರ ಪಾಠ ಹೇಳ್ತಾರ, ನಮ್ಮ ವರ್ಷ ಪಾಠ ಹೇಳ್ತಾರ, ನಮ್ಮ ಆಚಾರ ಪಾಠ ಹೇಳ್ತಾರ ಅಂತ 1 ವರ್ಷ ಶ್ರದ್ಧಾ ಇರ್ಲಿ. ಹಂಗ ಕೆಲವು ಆಚಾರ 15 ವರ್ಷ ಆದ್ರೂ ಪಾಠ ಹೇಳಿಲ್ರಿ, ಆ ವಿಷಯ ಬೇರೆ. ಮತ್ತೆ 15 ವರ್ಷ ಶ್ರದ್ಧಾ ಇಟ್ಕೊಂಡು ಕೂತಿರ್ತಾರ ಪಾಪ ಅವ್ರು. ಈ ವರ್ಷ ಹೇಳ್ಬಹುದು, ಈ ವರ್ಷ ಕೊನೆಯ ವರ್ಷ ಮಂಗಳ ಮಾಡ್ಬಿಡ್ತಾರೆ ಅವ್ರಿಗೆ. ಏನ್ ಆಶ್ಚರ್ಯೋ ಏನೋ ಗುರುಗಳ ತಪಸ್ಸು ಪ್ರಭಾವ ರೀ. 15 ವರ್ಷ ಮಠದಾಗಿ ಇಟ್ಕೊಂಡು ಒಂದೂ ಅಕ್ಷರವನ್ನು ಹೇಳಿಕೊಡದೆ ಮಂಗಳ ಮಾಡಿ ದೊಡ್ಡ ಪಂಡಿತರು ಮಾಡ್ತಾರ. ಅಂದ್ರ ಆ ಯೋಗ್ಯತಾ ಎಲ್ಲರಿಗೂ ಬರೋದಿಲ್ರಿ, ಪ್ರಾಮಾಣಿಕ ಹೇಳ್ಬೇಕಂದ್ರೆ. ನಮಗೆಲ್ಲ ಬರೋದೇ ಇಲ್ಲ, ನಮ್ಮ ಆಚಾರ ಬಡದ ಬಿಡ್ತಾರೆ ಹಾಕೊಂಡು ಹಂಗೆಲ್ಲ ಮಾಡಿದ್ರೆ. ಅದಕ್ಕ ಅಂತವ್ರು ನಡೀತಿದ್ರು ಅವ್ರು. ಅದಕ್ಕೆ ಸಂವತ್ಸರಂ ಸಂವತ್ಸರ ಯಾರಿ ನಮ್ಮ ಆಚಾರ್ಯ ಎಂದೋ ಹೊಡಿಲಿ. ನಮ್ಮ ಅಪ್ಪ ಕೊಟ್ಬಿಟ್ಟಿದ್ರಲ್ಲ ಪ್ರಸಾದ, ಹಿಂಗಾಗಿ ಉಳಿದವ್ರು ಕೊಡ್ಲಿಲ್ಲ. ಅದಕ್ಕೆ ಅವೆಲ್ಲ ಕೊಟ್ಟು ಮುಗಿಸ್ಬಿಟ್ಟಿದ್ರು. ಪ್ರಸಾದ ಅಲ್ಲಿ, ಫಲ ಇಲ್ಲಿ ತಿಂಗಿತ್ ನಮ್ದು. ಅದಕ್ಕೆ ಶ್ರದ್ಧೆಯ ಸಂವತ್ಸರಂ ಸಂವತ್ಸತ ಯಥಾ ಕಾಮಂ ಪ್ರಶ್ನಾನ್ ಪೃಚ್ಛತ. ನಿಮ್ಗೇನ್ ಪ್ರಶ್ನೆ ಬರ್ತದೆ ಕೇಳ್ರಿ. ಯದಿ ವಿಜ್ಞಾಸ್ಯಾಮಃ ಸರ್ವಂ ಹವೋ ವಕ್ಷಾಮ ಇತಿ. ಒಂದು ವೇಳೆ ನಮಗದು ಗೊತ್ತಿದ್ರೆ ನಾವು ಹೇಳ್ತೀವಿ ಉತ್ತರವನ್ನ ಅಂತ ಹೇಳಿದ್ರು. ಸ್ವಲ್ಪ ಸಿಲೆಬಸ್ಸಿಗೆ ಸಂಬಂಧಿಸಿದಂತೆ ಔಟ್ ಆಫ್ ಸಿಲೆಬಸ್ ಹೋಗಿ ಬರ್ತೀನಿ. ಏನು ಸಿಲೆಬಸ್ಸಿಗೆ ಸಂಬಂಧಿಸಿದಂತೆ ಅಂತ. ಷಟ್ಪ್ರಶ್ನೆ ಉಪನಿಷತ್ತನ್ನ ನಾವು ಯಾಕೆ ಓದಬೇಕು ಅಂದ್ರೆ 6 ಜನರು 365 ದಿನಗಳು ತಮ್ಮ ಬ್ರಹ್ಮಚರ್ಯ, ತಪಸ್ಸು, ಶ್ರದ್ಧೆಯನ್ನ ಕಾಪಿಟ್ಟುಕೊಂಡು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಇದು. ಇಷ್ಟು ಸುಲಭವಾಗಿ ಸಿಕ್ಕ ಉತ್ತರ ಅಲ್ಲ. ನಾವೆಷ್ಟು ಶ್ರದ್ಧೆಯಿಂದ ಓದ್ಬೇಕದನ್ನ, ಅದನ್ನು ಪಡೆಯುವಾಗ ಅವರೆಷ್ಟು ಕಷ್ಟಪಟ್ಟು ಪಡೆದಿದ್ದಾರೆ, ನಾವು ಅದನ್ನೆಷ್ಟು ಶ್ರದ್ಧೆಯಿಂದ ಓದ್ಬೇಕು ಅದನ್ನ ಉಪನಿಷತ್ತನ್ನ. ನಚಿಕೇತ ಮುಕ್ತ ನಿಯಾಮಕನಾದ ಭಗವಂತನ್ ತಿಳ್ಕೊಳ್ಬೇಕು ಅನ್ನೋದಕ್ಕೆ ಪ್ರಾಣವನ್ನೇ ಕೊಟ್ಟು ಬಿಟ್ಟಾತ. ಪ್ರಾಣನೇ ಕಳ್ಕೊಂಡಾತ. ತಯಾರಿದ್ದನ್ನ ಪ್ರಾಣ ಕಳ್ಕೊಳ್ಳಿಕ್ಕೆ ಭಗವಂತನ ಮಹಿಮಾ ತಿಳಿದ ಸಾಕು ಅಂತ ಪ್ರಾಣ ಕಳ್ಕೊಂಡ್ರು. ಒಬ್ಬನು ಪ್ರಾಣವನ್ನ ಒತ್ತೆ ಇಟ್ಟು ಭಗವಂತನ ಮಹಿಮಾ ತಿಳ್ಕೊಳ್ಳಿಕ್ಕೆ ತಯಾರಿದ್ದಾನೆ. ಇನ್ನು 6 ಜನ ತಮ್ಮ ಜೀವನದ 365 ದಿನಗಳನ್ನು ಉತ್ತರ ಕೊಡ್ತಾರೋ ಇಲ್ಲೋ ಅನ್ನುವ ಯಾವ ನಿಶ್ಚಯವೂ ಇಲ್ಲದೆ, ನಮ್ಮ ಪ್ರಶ್ನೆಗಳೇ ನಮಗೆ ಮಹತ್ವವಾಗಿದೆ, ಕೇಳಿಕ್ ಅವಕಾಶ ಕೊಡ್ತಾರಲ್ಲ 365 ದಿನಗಳಾದ ಮೇಲೆ ಅಂತ ಅಷ್ಟು ಶ್ರದ್ಧೆಯಿಂದ, ಅಷ್ಟು ತಪಸ್ಸಿನಿಂದ, ಅಷ್ಟು ಬ್ರಹ್ಮಚರ್ಯದಿಂದ ಕಾದು ಪ್ರಶ್ನೆ ಕೇಳ್ತಾರೆ. ಇಂತಹ ವಿದ್ಯೆಯನ್ನು ನಾವು ಅಧ್ಯಯನ ಮಾಡುವಾಗ ಹೆಂಗಿರಬೇಕು ಅಂತ ನಾವು ಸ್ವಲ್ಪ ಅನುಸಂಧಾನ ಮಾಡಿಕೊಂಡ್ರೆ ಅದರ ವಿಶೇಷ ಅಂಶಗಳು ನಮಗೆ ತಿಳಿದು ಬರ್ತದೆ. ಅದಕ್ಕೆ ನಮ್ಮ ಆಚಾರ್ಯ ಹೇಳ್ತಿರ್ಬೇಕು, ವಿದ್ಯಾ ಹೆಂಗ್ ಕಲಿಬೇಕು ಅಂತ. ಗುರು ಶುಶ್ರೂಷಯ ವಿದ್ಯಾ ಪುಷ್ಕಲೇನ ಧನೇನವ ಅಥವಾ ವಿದ್ಯೆಯ ವಿದ್ಯಾ ಚತುರ್ಥಿ ನಾನು ಶುಶ್ರುಮಃ. 3 ಟೈಪ್ ಇರ್ತಂತ ವಿದ್ಯಾ ಕಲಿಯೋದು. ನಮ್ಮ ಆಚಾರ್ಯ ಸುಭಾಷಿತದ ಗಣಿ. ನಮ್ಮ ಆಚಾರ್ಯ ನೆನಪಿಟ್ಕೊಂಡ್ರೆ ನಾ ಒಂದು ಹೇಳ್ತಿರ್ತೀನಿ, ಅವಾಗ ಮಾತಾಡೋದು ಒಂದು ಸುಭಾಷಿತ ಓದಿಸ್ತಿದ್ರು ಅವ್ರು. ಅಷ್ಟು ಸುಭಾಷಿತ ಬಾಯ್ಪಾಠ ಅವ್ರಿಗೆ, ಅಷ್ಟು ಸುಭಾಷಿತ ಕಂಠಸ್ಥ ಅವ್ರಿಗೆ. ಮತ್ತದು ಅದಕ್ಕೆ ಅಪ್ರಾಪ್ರಿಯೇಟ್ ಬೇಕು. ಸುಮ್ಮನೆ ಏನೇನು ಹೇಳಲಿಕ್ಕೆ ಹೋಗಬಾರ್ದು. ಅಲ್ಲಿ ಹೊಂದಕ್ಕೆ ಪ್ರಸಂಗಕ್ಕೆ ಹೊಂದಿಸ್ತಿರ್ಬೇಕು. ಏನ್ ಹೇಳ್ತಾರೆ? ಮೊದಲನೇ ರೀತಿ ಗುರು ಶುಶ್ರೂಷೆಯ ವಿದ್ಯಾ.
ಗುರುಗಳ ಸೇವೆಯನ್ನ ತ್ರಿಕರಣ ಶುದ್ಧಿಯಿಂದ ಮಾಡಬೇಕು. ತ್ರಿಕರಣ ಶುದ್ಧಿಯಿಂದ, ದೇಹದಿಂದ, ಮಾತಿನಿಂದ, ಮನಸ್ಸಿನಿಂದ ಶುದ್ಧವಾಗಿ ಗುರು ಸೇವಾ ಮಾಡಬೇಕು. ಆಗ ಇವನಿಗೆ ಬಂದ ವಿದ್ಯಾ ಘಮ ಘಮ ಅಂತ ಇರ್ತದೆ, ತ್ರಿಕರಣ ಶುದ್ಧಿಯಿಂದ ಕಲ್ತಾಗ. ಒಂದು. ಎರಡನೇದ್ದು, ಪುಷ್ಕಲೇನ ಧನೇನವ. ನಮಗೆ ನಿಮ್ಮ ಮನೆಯಾಗಿದ್ದು ಸೇವಾ ಗೀವಾ ಮಾಡ್ಲಿಕ್ಕೆ ಆಗಿಲ್ಲ, ತಿಂಗಳ ನಿಮಗಿಷ್ಟು ಮತ್ತೆ ಸಾಹಿತ್ಯ, ಕಾಯಿಪಲ್ಯ, ಹಾಲು ಮೊಸರಿಗೆ ಏನ್ ಬೇಕಷ್ಟು ಕೊಟ್ಬಿಡ್ತೀವಿ, ಪಾಠಕ್ಕೆ ಬಂದು ಹೋಗ್ತಿರ್ತೀವಿ ನಾವು ಅಂದ್ರೆ ಇದೊಂದು. ಅದೇ ಈಗ ಸ್ಕೂಲ್ ನಡಿಲಿಕ್ಕತ್ತಾವಲ್ಲ, ಈಗ ಸ್ಕೂಲ್ ನಡೆಯೋದು ಹಂಗೆ ನಡೀತಿರ್ತಾವ, ತಿಂಗಳ ಸಂಬಳ ಕೊಟ್ಟು ಓದ್ಬಿಡೋದು ಅಷ್ಟೇ ಕೆಲಸ. ಎರಡನೇದ್ದು. ಮೊದಲನೇದ್ದು ಗುರು ಶುಶ್ರೂಷೆಯ ವಿದ್ಯಾ. ಎರಡನೇದ್ದು ಸಂಬಳವನ್ನ ಕೊಟ್ಟು, ಅಂದ್ರೆ ಪುಷ್ಕಲೇನ ಧನೇನವ, ಬಹಳಷ್ಟು ಹಣವನ್ನ ಕೊಟ್ಟು. ಮೂರನೇದ್ದು ಅಥವಾ ವಿದ್ಯೆಯ ವಿದ್ಯಾ, ವಿದ್ಯಾ ಬದ್ಲಿ ವಿದ್ಯಾ ಕೊಡೋದು. ನೀನಂಗ ವ್ಯಾಕರಣ ಹೇಳ್ಕೊಡು, ನಾನೀಗ ತರ್ಕ ಹೇಳ್ಕೊಡ್ತೀನಿ. ನೀನಂಗ ಸಂಗೀತ ಹೇಳ್ಕೊಡು, ನಾನೀಗ ಪೇಟಿ ವಾರ್ಸೋದು ಹೇಳ್ಕೊಡ್ತೀನಿ. ಹಿಂಗ್ ಕಲ್ತಿರ್ತಾರೆ. ಇದೊಂದದ ವಿದ್ಯಾ ಕಲಿಯೋದು, ಗಿವ್ ಅಂಡ್ ಟೇಕ್ ಪಾಲಿಸಿ ಅದು. ಅಂದ್ರೆ ನನಗ ಅಲ್ಲಿ ಆಯ್ತ್ರಿ, ಅದು ಎಲ್ಲಿ ಆಯ್ತು ಅಂತ ಕೇಳಿದ್ರೆ, ಋತುಪರ್ಣ ರಾಜನಿಗೂ ಮತ್ತೆ ನಳ ಮಹಾರಾಜನಿಗೂ ವಿದ್ಯೆಯ ವಿದ್ಯಾ ಆಯ್ತಲ್ಲಿ. ಹೆಂಗಾಯ್ತು ಅಂದ್ರೆ, ಋತುಪರ್ಣ ಮಹಾರಾಜ ನಳನಿಗೆ ಗಣಿತ ಕಲಿಸಿದ, ನಳ ಮಹಾರಾಜ ಋತುಪರ್ಣನಿಗೆ ಕುದುರೆ ಓಡಿಸೋದು ಕಲಿಸಿಕೊಟ್ಟ. ಹಿಂಗ ಅಥವಾ ವಿದ್ಯೆಯ ವಿದ್ಯಾ, ಹಿಂಗ ಒಂದು ವಿದ್ಯೆಯಿಂದ ಇನ್ನೊಂದು ವಿದ್ಯೆ. ಚತುರ್ಥಿ ನಾನು ಶುಶ್ರಮಃ, ನಾಲ್ಕನೇದು ಕೇಳೇ ಇಲ್ಲ ನಾವು ಅಂತ ಹೇಳ್ತಾರ. ಇನ್ ನಾಲ್ಕನೇ ದಾರಿನೇ ಇಲ್ಲ. ಬೇರೆ ದಾರಿ ಹೆಂಗದ? ಗುರು ಸೇವಾ ಮಾಡಿ ಕಲಿ, ದುಡ್ಡು ಕೊಟ್ಟು ಕಲಿ, ಅಥವಾ ಇನ್ನೊಂದು ವಿದ್ಯಾ ಕೊಟ್ಟು ಕಲಿ. ಮತ್ತೊಂದು ಇನ್ನೊಂದಿನದ ಜಗ ಇಲ್ಲದ ಮತ್ತೆ. ಚತುರ್ಥಿ ನಾನು ಶುಶ್ರಮಃ ಅಂತ ಹಿಂಗ ಹೇಳ್ಯಾರ. ಆದ್ದರಿಂದ ಇಲ್ಲಿ ಗುರು ಸೇವೆಯನ್ನ, ಅದರ ಮೂರರೊಳಗ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂದ್ರೆ ಗುರು ಶುಶ್ರೂಷಾ ಮಾಡಿ ಕಲ್ತಿರುವಂತ. ಬಹಳ ಚಂದದ. ಏನಂತಾರ, ಅಥ ಕಬಂದಿ ಕಾತ್ಯಾಯನ ಉಪೇತ್ಯ ಪಪ್ರಚ್ಛ. 1 ವರ್ಷ ಆತ್ರಿ. 1 ವರ್ಷ ಆದ್ಮೇಲೆ ಬಂದೊಬ್ಬ ಪ್ರಶ್ನೆ ಕೇಳಿದ. ಯಾರು? ಕಬಂದಿ ಕಾತ್ಯಾಯನ ಉಪೇತ್ಯ ಪಪ್ರಚ್ಛ. ಈ ಋಷಿಗಳ ಸಾಲಿನಲ್ಲಿ, ಅದೇ ಋಷಿಕುಮಾರರ ಸಾಲಿನಲ್ಲಿ ಕೊನೆಗೆ ಬಂದವನು ಕಬಂದಿ ಕಾತ್ಯಾಯನ, 6ನೇದವನು. ಅವ ಏನ್ ಮಾಡ್ತಾನ, ಮೊದಲು ಬರ್ತಾನ್ರಿ. ಖರೆ ಅಂದ್ರೆ ವಿದ್ಯಾಪೀಠದ ಇದು ನಿಮ್ಮ ಅಡ್ಮಿಷನ್ ಆಗೋ ಕಾಲಕ್ಕೆ ಅವ ಲಾಸ್ಟ್ ಸ್ಟೂಡೆಂಟ್, ಅವ ಅಡ್ಮಿಷನ್ ಆದವ. ಆದ್ರೆ ಅವ್ ಫಸ್ಟ್ ಚಾನ್ಸ್. ಅವಂಗ ಲಾಸ್ಟ್ ಬೆಂಚ್ ಇದ್ದವ್ರಿಗೆ ಹೆಚ್ಚು ಗಮನ ಕೊಡ್ಬೇಕು ಅಂತಿರ್ತಾರ ನೋಡ್ರಿ. ಲಾಸ್ಟ್ ಬೆಂಚ್ನಾಗಿದ್ದ ಹುಡುಗರಿಗೆ ಬಹಳ ಲಕ್ಷ ಕೊಟ್ಟು ಪಾಠ ಹೇಳ್ಬೇಕಂತ. ಯಾಕಂದ್ರೆ ಕೊನೆ ತನಕ ಅವ್ರು LLB ಒಳಗೆ ಉಳಿದ್ಬಿಡ್ತಾರ. ಅದಕ್ಕೆ ಹಂಗಾಗಬಾರದು ಅಂತ ಹೇಳಿ ಪಾಪ ಹೆಚ್ಚು ಮುಂದೆ ಕೂತದ್ದು ತೂಕಡಿಸ್ತಿರ್ತಾವ, ಹಿಂದೆ ಕೂತದ್ದು ಹರಟಿ ಹೊಡಿತಿರ್ತಾವ, ನಡುವು ಕೂತದ್ದಕ್ಕೆ ಸಂಬಂಧ ಇರಂಗಿಲ್ಲ. ಹಿಂಗ ಪಾಠ ಹಿಡಿದಿರ್ತಾವ ಸಲಹೆ. ಕಬಂದಿ ಕಾತ್ಯಾಯನ ಉಪೇತ್ಯ ಪಪ್ರಚ್ಛ. ಬರ್ರಿ ಮುಂದೆ ಬರ್ರಿ, ಏನಂತಾರ ನೋಡ್ರಿ. ಕಬಂದಿ ಕಾತ್ಯಾಯನ ಉಪೇತ್ಯ ಪಪ್ರಚ್ಛ. ಕಬಂದಿ ಕಾತ್ಯಾಯನರು ಬಂದು ಪ್ರಶ್ನೆ ಕೇಳ್ತಾರ, ಭಗವನ್ ಕುತೋ ಹವ ಇಮಾ ಪ್ರಜಾ ಪ್ರಜಾಯಂತೆ ಇತಿ. ಪ್ರಶ್ನೆ ಏನು? ಮೊದಲನೇದ್ದು, ಇವ್ರು ಯಾಕೆ 6ನೇದವರಾಗಿ ಬಂದ್ರು, ಮೊದಲನೇದವರಾಗಿ ಪ್ರಶ್ನೆ ಕೇಳಿದ್ರು ಅಂದ್ರೆ ಭಗವಂತನ ಸೃಷ್ಟಿಕರ್ತೃತ್ವದ ಪ್ರಶ್ನೆ ಅದ. ಏನು? ಇಮಾಹ ಪ್ರಜಾಹ ಕುತಃ ಪ್ರಜಾಯಂತೆ, ಯಾರಿಂದ ಈ ಪ್ರಜೆಗಳು ಹುಡ್ತಾವ ಅಂದ್ರ ಏನಾಗ್ಯದ, ಜಗತ್ತಿನಲ್ಲಿ ಜೀವರ ಸೃಷ್ಟಿಗಳಾಗ್ತಾ ಬರ್ತಾ ಇದೆ, ಪ್ರಜೆಗಳ ಸೃಷ್ಟಿ ಆಗ್ತಾ ಬರ್ತಾ ಇದೆ. ಸೃಷ್ಟಿ ಆಗ್ತಿರುವಾಗ ಸೃಷ್ಟಿಕರ್ತ ಅಂತ ಒಬ್ಬನು ಇರಬೇಕಾಗ್ತದೆ. ಯಾಕಂದ್ರೆ ಯಾರೂ ಇಲ್ಲದೆ ಹಂಗೆ ಇವತ್ತಿನ ಸೈನ್ಸ್ ಹೇಳ್ದಂಗೆ ನಂಬ್ಲಿಕ್ಕೆ ಬರುದಿಲ್ಲ. ಯಾಕಂದ್ರೆ ಸೈನ್ಸ್ ತಂತಾನೆ ಆಗ್ಬಿಡ್ತಿ ಎಲ್ಲ ಅಂತ ಹಿಂಗೆಲ್ಲ ಏನೋ ಹೇಳ್ತಿರ್ತದಂತದ, ನಂಬ್ಲಿಕ್ಕೆ ಬರುದಿಲ್ಲ ಅದೆಲ್ಲ. ಯಾಕಂದ್ರೆ ಸೃಷ್ಟಿಕರ್ತ ಒಬ್ಬ ಬೇಕು. ಈಗ ನಾವು ನಮ್ಮ ಮನೆಯನ್ನ ಕಟ್ಟಿದವನು ಒಬ್ಬನನ್ನು ನೋಡಿದ್ದೇವೆ. ಒಬ್ಬ ಕರ್ತ ಇದ್ದಾನೆ, ಕಟ್ಟಡ ಅದ. ಕಟ್ಟಡಕ್ಕೂ ಕರ್ತಾಗೂ ಒಂದು ಅವಿನಾಭಾವ ಸಂಬಂಧ ಅದ. ಹಂಗಾರೆ ಈ ಜಗತ್ತು ಒಬ್ಬ ಕರ್ತೃ ಇದ್ರೇನೆ ಅಳಿತದ ಹೊರತಾಗಿ ಅಕರ್ತೃಕಗಳಾಗಿ ಈ ಜಗತ್ತು ನಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮತ್ತ ಇನ್ನ ಜಡ ಪದಾರ್ಥಗಳಂತೂ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೊಸದನ್ನ ನಾವು ಮಾಡೋಣ ಅಂದ್ರೆ ನಾವೆಲ್ಲ ಹುಟ್ಕೊಂಡು ಬಂದವರು, ನಮ್ಮನ್ ಮಾಡ್ಲಿಕ್ಕೆ ನಾವ್ ಯಾರು ಮಾಡ್ಲಿಕ್ಕೆ ಬರುವುದಿಲ್ಲ. ಅಂದ ಮೇಲೆ ಜಗತ್ತನ್ನ ಸೃಷ್ಟಿ ಮಾಡಿದವರು ಯಾರು ಅಂತ ಪ್ರಶ್ನೆ ಮೊದಲನೇದ್ದು. ಭಗವನ್ ಕುತೋಹವ ಇಮಾ ಪ್ರಜಾ ಪ್ರಜಾಯಂತ ಇತಿ, ಯಾರಿಂದ ಬಂತು? ತಸ್ಮೈ ಸ ಹೋವಾಚ, ಅದಕ್ಕೆ ಅವ್ರು ಉತ್ತರ ಕೊಟ್ರು. ಪ್ರಜಾ ಕಾಮೋ ಹವೈ ಪ್ರಜಾಪತಿ. ಪ್ರಜಾಕಾಮ, ಪ್ರಜೆಗಳನ್ನ ಸೃಷ್ಟಿಸಬೇಕೆಂಬ ಇಚ್ಛೆ ಉಳ್ಳವನಾದ ಪ್ರಜಾಪತಿಯೂ. ಈ ಪ್ರಜಾಪತಿ ಯಾರು ಅಂತ ಗೊತ್ತಾಗಂಗಿಲ್ಲ, ಅದು ಆಮೇಲೆ ನೋಡಂತ. ಸತಪೋ ತಪ್ಯತ್, ಭಗವಂತ ಏನ್ ಮಾಡಿದ ಅಂದ್ರೆ, ಆ ಪ್ರಜಾಪತಿ ಏನ್ ಮಾಡಿದ ಅಂದ್ರೆ ತಪಸ್ಸನ್ನ ಮಾಡಿದ. ಏನಿಂಗಂದ್ರೆ ಭಗವಂತ ತಪಸ್ ಮಾಡ್ಬೇಕೇನು ಅಂತ ಕೇಳಿದ್ರೆ ಅದಕ್ಕೆ ಬರೀತಾರೆ.
ಮೊದಲನೆಯದು ಪ್ರಜಾಪತಿ ಅಂತ ಅನ್ನೋ ಶಬ್ದಕ್ಕೆ ಭಗವಂತ ಅಂತ ಅರ್ಥ. ಯಾಕ? ಪ್ರಜಾನಾಂ ಪಾಲನಾದ್ ವಿಷ್ಣು ಪ್ರಜಾಪತಿ ರೀತಿರಿತ. ತೆಳಗ ಭಾಷ್ಯ ನೋಡ್ರಿ, ಆಚಾರ ಬರೆದಾರ. ಪ್ರಜೆಗಳನ್ನು ಪಾಲನೆ ಮಾಡುವ ಕಾಲದಿಂದ ವಿಷ್ಣುವಿಗೆ ಪ್ರಜಾಪತಿ ಅಂತ ಕರೀತಾರೆ. ಲೋಕದಲ್ಲಿ ದಕ್ಷ ಪ್ರಜಾಪತಿ, ಕರ್ದಮ ಪ್ರಜಾಪತಿ, ಕಶ್ಯಪ ಪ್ರಜಾಪತಿಗಳು ಅಂತ ಪ್ರಸಿದ್ಧಿ ಇದ್ದಾರೆ. ಹಂಗ ಪ್ರಸಿದ್ಧರಾದವರೇ ಇಲ್ಲಿ ಯಾರೋ ಪ್ರಜಾಪತಿ ಶಬ್ದದಿಂದ ಕರೆಸಿಕೊಳ್ತಾರ ಅಂತ ಭಾವಿಸಬೇಡ್ರಿ. ಇಲ್ಲಿ ಬಂದಿರುವಂತಹ ಪ್ರಜಾಪತಿ ಶಬ್ದವು ಭಗವಂತನನ್ನ ಹೇಳ್ತದ. ಪ್ರಜಾನಾಂ ಪಾಲನಾತ್ ವಿಷ್ಣು, ಪ್ರಜೆಗಳನ್ನ ಪಾಲನೆ ಮಾಡ್ತಾ ಇದ್ರಿಂದ ಭಗವಂತನಿಗೆ ಏನ್ ಹೆಸರು? ಪ್ರಜಾಪತಿ. ಪತಿ ಅನ್ನೋ ಶಬ್ದಕ್ಕೆ ಅರ್ಥ ಏನಾಯ್ತು ಈಗ? ಪಾಲಕ ಅಂತ ಅರ್ಥ ಆಯ್ತು. ಈಗ ಪತಿ ಶಬ್ದಶ್ಚ ಪಾಲಕೇ. ಪತಿ ಅಂದ್ರೆ ಏನು? ರಕ್ಷಕ ಅಂತ ಅರ್ಥ, ಪಾಲನೆ ಮಾಡೋನು ಅಂತ ಅರ್ಥ. ಅದರಿಂದ ಆ ಭಗವಂತ ಏನ್ ಮಾಡಿದ ಅಂತ ಕೇಳಿದ್ರೆ, ಸೃಷ್ಟಿಯ ಪ್ರಾರಂಭದಲ್ಲಿ ತಾನು ಮಕ್ಕಳುಳ್ಳವನಾಗಬೇಕು ಅಂತ ಇಚ್ಛಾ ಬಂತಂತ. ನನಗೊಂದು 16 ಜನ ಮಕ್ಕಳಿರಲಿ ನನಗ ಅಂತ ಇಚ್ಛಾ ಬಂದು ಏನ್ ಮಾಡಿದ? ತಪೋತಪ್ಯತ ಅಂತಂದ್ರೆ ಏನು ಮಾಡಬೇಕೆಂದು ಆಲೋಚನೆ ಮಾಡಿದ ಅಂತ ಬರ್ಕೊಂಡಿಟ್ಕೊಡ್ರಿ. ಅದಕ್ಕೆ ತಪೋತಪ್ಯತ ಅಂದ್ರೆ ಏನು ಮಾಡಬೇಕೆಂದು ಆಲೋಚಿಸಿದ. ಕರ್ತವ್ಯಂ ಅನ್ವಾಲೋಚತ, ಏನು ಮಾಡಬೇಕೆಂಬುದನ್ನು ಆಲೋಚನೆ ಮಾಡಿದ ದೇವರು. ಅದೇ ಪ್ರಶ್ನೆ ಏನು? ಮತ್ತು ದೇವರು ಸಹಿತ ಆಲೋಚನೆ ಮಾಡಿದ್ರೆ ಮತ್ತ ನಮ್ಕಿಂತ ಮತ್ತ ಅವೇನು ಮತ್ತ ಶ್ರೇಷ್ಠ ಆಗ್ಲಿಲ್ಲ ಮತ್ತ ಅವೇನು. ಯಾಕಂದ್ರೆ ನಾವು ಮಾಡೋಕ್ಕಿಂತ ಮೊದ್ಲು ನಾವೇನ ಹಂಗ ಆಲೋಚನೆ ಮಾಡಂಗಿಲ್ಲ. ಮತ್ ಪ್ರಾಮಾಣಿಕ ಹೇಳ್ಬೇಕಂದ್ರೆ ಧರಲ್ಲತ್ ಮಾಡಿಬಿಟ್ಟಿರ್ತೀವಿ. ಅದ್ರ ರಿಸಲ್ಟ್ ಬಂದ್ಮೇಲೆ ಮೊದ್ಲೇ ಸ್ವಲ್ಪ ವಿಚಾರ ಮಾಡ್ಬೇಕಾಗಿತ್ತೋ ಬೇಡೋ ಅಂತ ಎಲ್ಲಾರು ಅಂದ ಮೇಲೆ ಹೌದ್ ನೋಡ್ ನಂಗೆ ಹೊಳಿಲೇ ಇಲ್ಲ ಅಂತ ಹಿಂಗ ನಾವು ಉದ್ಗಾರ ತೆಗಿತಿರ್ತೀವಿ. ಅದು ಸಹಜವಾಗಿ ಎಲ್ಲಾ ಕೆಲಸಗಳಾದ್ಮೇಲೂ ಬರೋ ಉದ್ಗಾರ ಇದು. ಭಗವಂತ ಏನ್ ಮಾಡಿದ ಅಂದ್ರೆ ಕರ್ತವ್ಯ ಮನ್ವಾಲೋಚತ, ಮಾಡಬೇಕಾದದ್ರ ಬಗ್ಗೆ ಆಲೋಚನೆ ಮಾಡಿದ. ಅದಕ್ಕೆ ನಮ್ಮ ಟೀಕಾಕೃತ್ಪಾದರು ಬರೀತಾರೆ ಏನು ಅಂದ್ರೆ, ಲೋಕ ವಿಡಂಬನ ಸರ್ವಜ್ಞೋಪಿ ಲೋಕ ವಿಡಂಬನಾಯ ತಪೋ ಅತಪ್ಯತ. ಭಗವಂತನು ಸರ್ವಜ್ಞನಾಗಿದ್ದರೂ ಕೂಡ, ಸರ್ವಜ್ಞ ಅಂದ್ರೆ ಸರ್ವಂ ಜಾನಾತಿ, ಏನ್ ಮಾಡಬೇಕು ಏನ್ ಬಿಡಬೇಕು ಎಲ್ಲವೂ ಗೊತ್ತಿದ್ರೂ ಕೂಡ ದೇವರು ಮತ್ತೊಮ್ಮೆ ಆಲೋಚನೆಯನ್ನ, ಕರ್ತವ್ಯಾಲೋಚನೆಯನ್ನ ಯಾಕೆ ಮಾಡಿದ್ದು ಅಂದ್ರೆ ಲೋಕ ವಿಡಂಬನೆಗೋಸ್ಕರ. ಎರಡರ್ಥ ಲೋಕ ವಿಡಂಬನ ಅಂದ್ರೆ, ಒಂದು, ಲೋಕದಲ್ಲಿ ಸಾಮಾನ್ಯವಾಗಿ ಶಿಷ್ಟರಾದ ಜನರು ಯಾವುದೇ ಒಂದು ಕಾರ್ಯವನ್ನ ಮಾಡುವಾಗ ಆಲೋಚನಾ ಪೂರ್ವಕವಾಗಿ ಮಾಡ್ತಿರ್ತಾರೆ. ಶಿಷ್ಟರು ಮಾಡುವ ಕೆಲಸಗಳು, ಬುದ್ಧಿವಂತರು ಮಾಡುವ ಕೆಲಸಗಳು, ಅದನ್ನ ಅನುಕರಣೆ ಮಾಡುವುದಕ್ಕೆ ಭಗವಂತ ಹಾಗೆ ಮಾಡಿದ ಒಂದು. ಅಥವಾ ಇನ್ನು ಮುಂದೆ ಲೋಕದಲ್ಲಿದ್ದ ಜನರು ಅವರು ಏನೇ ಕೆಲಸ ಮಾಡಿದರೂ ಕೂಡ ಆಲೋಚನೆ ಮಾಡಿ ಮಾಡುವಂತಾಗಲಿ ಅಂತ ತಾನು ನಡೆಸಿ ತೋರಿಸಿದ. ಲೋಕ ವಿಡಂಬನಾರ್ಥಂ. ಲೋಕದಲ್ಲಿ ವಿಡಂಬನ ಅಂದ್ರೆ ಅನುಕರಣ, ಲೋಕಾನುಕರಣಕ್ಕೆ, ಲೋಕವು ತನ್ನಿಂದ ಅನುಕರಣವಾಗಲಿ ಅಥವಾ ಲೋಕದ ಅನುಕರಣವನ್ನು ಅವರು ಮಾಡ್ತಾರೆ ಅಂತ. ಅದಕ್ಕೆ ದಾಮೋದರ ಕವಿ ಅಂತ ಒಬ್ಬ ಕವಿ ಇದ್ದಾರೆ ಅಂತ ಹೇಳಿದೆ ಮೊನ್ನೆ ಪ್ರವಚನದಲ್ಲಿ ಹೇಳುವಾಗ. ಅವರ್ಯಾರು? ಭಾರವಿ ಅಂತ ಅವರ ಹೆಸರು. ಅವರು ತಮ್ಮ ಕಿರಾತಾರ್ಜುನೀಯದಲ್ಲಿ ಒಂದು ಶ್ಲೋಕ ಬರೀತಾರೆ. ಅದು ಎಂಥ ಶ್ಲೋಕ ಅಂದ್ರೆ ಇದನ್ನೇ ವಿವರಣೆ ಕೊಡುವಂತಹ ಶ್ಲೋಕ ಅದು. ಸಹಸಾ ವಿದಧೀತನ ಕ್ರಿಯಾಂ ಅವಿವೇಕ ಪರಮಾ ಪದಂ ಮೃಣತೆ ವಿಮರ್ಶ್ಯಕಾರಿಣಂ ಗುಣಲುಬ್ಧ ಸ್ವಯಮೇವ ಸಂಪದ ಅಂತ ಒಂದು ಶ್ಲೋಕ. ಸಹಸಾ ವಿದಧೀತ ನ ಕ್ರಿಯಾಂ, ಏನೋ ಮನಸ್ಸಿಗೆ ಬಂದ್ಬಿಡ್ತೀವಿ ಅಂತ ಥಟ್ ಅಂತ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸಹಸಾ ವಿದಧೀತ ನ ಕ್ರಿಯಾಂ, ಹಿಂದು ಮುಂದು ಆಲೋಚನೆಯನ್ನ ಮಾಡದೆ ಮನಸ್ಸಿಗೆ ಬಂತು ಅನಿಸಿತು ಅಂತ ಮಾಡ್ಲಿಕ್ಕೆ ಹೋಗಬೇಡ್ರಿ. ಅರ್ಥ ಆಯ್ತಾ? ಸಹಸಾ ವಿದಧೀತ ನ ಕ್ರಿಯಾಂ. ಯಾಕ? ಅವಿವೇಕ, ವಿಚಾರ ಶೂನ್ಯರಾಗಿ ವರ್ತಿಸುವುದು, ಪರಮ ಆಪದಾಂ ಪದಂ, ನಾನಾ ತರಹದ ಆಪತ್ತುಗಳಿಗೆ ಕಷ್ಟಗಳಿಗೆ ಸ್ಥಾನವೆನಿಸಿದೆ. ಬಂದೇ ಬಿಡ್ತದೆ, ಆಪತ್ತು ಬಂದೇ ಬಿಡ್ತದೆ. ವಿಚಾರ ಮಾಡಿದ ಆಪತ್ತು ಒಕ್ಕಸ್ಕೊಡ್ತು ಬಂದು. ಸಹಸಾ ವಿದಧೀತ ನ ಕ್ರಿಯಾಂ ಅವಿವೇಕ ಪರಮಾ ಪದಂ ಮುಗಿದೋಯ್ತು. ಮತ್ತೆ ಹೆಂಗ್ ಮಾಡ್ಬೇಕು? ವೃಣುತೆ ಹಿ ವಿಮರ್ಶ್ಯಕಾರಿಣಂ ಗುಣಲುಬ್ಧ ಸ್ವಯಮೇವ ಸಂಪದ. ಸಂಪತ್ತುಗಳು ಸ್ವಯಮೇವ ತಾವಾಗಿಯೇ, ಅವು ಹೆಂಗವ ಅಂದ್ರ ಗುಣಲುಬ್ಧ ಸಂಪದ, ಗುಣಲೋಭಿಗಳಾಗ್ಯಾವಂತ ಸಂಪತ್ತುಗಳೇನಿರ್ತದೆ ನೋಡ್ರಿ. ಈಗ ನಾವು ಸುಮ್ಮನೆ ಲೋಕದಲ್ಲಿ ಕೇಳ್ತಿರ್ತೀವಲ್ಲ, ಅವ ಟಾಟಾ ಇದ್ದ, ಬಿರ್ಲಾ ಇದ್ದ, ಅಂಬಾನಿ, ಅಡಾನಿ ಇಂತ ಕೇಳ್ಕೊತ ಬರ್ತಿರ್ತೀವಲ್ಲ ಹೆಸರುಗಳನ್ನ. ಅದು ಸುಮ್ಮನೆ ಆಗಿಲ್ಲ. ಅವರು
ಸಂಪತ್ತು ಗುಣಲೋಭಿ ಅದ. ಯಾರಲ್ಲಿ ಗುಣಗಳಿವೆಯೋ ಅವರನ್ನ ಇಟ್ಟುಕೊಂಡು ಬರ್ತದ ತಾನೇ ಅದು. ಅದು ಗುಣಕ್ಕೊಂದು ಸಂಪತ್ತಿಗೊಂದು ಕ್ವಾಲಿಟಿ ಅದ. ಏನದ? ಗುಣಲುಬ್ಧ ಸ್ವಯಮೇವ ಸಂಪದ. ಹಾಗಾಗಿ ವಿಚಾರವಂತನಾಗಿ ವಿವೇಕಶಾಲಿಯಾಗಿ ಮಾಡುವನ ಕಡೆಗೆ ಸಂಪತ್ತು ತಾನಾಗಿ ಹುಡುಕಿಕೊಂಡು ಬರ್ತದೆ ಅಂತ ಬರೀತಾನಾಥ. ವಿಚಾರ ಮಾಡ್ಬೇಕ್ರಿ ಇದನ್ನು. ಸುಮ್ನೆ ಹೆಂಗ್ ಮಾಡಬಾರದು ಕೆಲಸನ. ವಿಚಾರ ಮಾಡೋ ಸಂಖ್ಯದ ಸಂತ್ಯಾಗಿ ವಿಚಾರ ಮಾಡೋ ಹಂಗದ. ಆದ್ದರಿಂದ ಗುಣಲುಬ್ಧ ಸ್ವಯಮೇವ ಸಂಪದ ಸಹಸ ವಿದಧೀತನ ಕ್ರಿಯಾಂ ಅವಿವೇಕ ಪರಮಾ ಪದಂ ಪದಂ ವೃಣತೆ ವಿಮೃಶ್ಯಕಾರಿಡಂ ಗುಣಲುಬ್ಧ ಸ್ವಯಮೇವ ಸಂಪದ. ಅದರಿಂದ ಸತಪೋ ತಪ್ಯತ. ಭಗವಂತ ಏನ್ ಮಾಡಿದ? ಆಲೋಚನೆಯನ್ನ ಮಾಡಿದ. ಏನ ಮಾಡೋ ಕಾಲಕ್ಕೆ ಒಂದ್ ಸ್ವಲ್ಪ ಆಲೋಚನೆ ಮಾಡಿ ಮಾಡಪ್ಪ ಅಂತ ತಿಳಿಸಿಕೊಟ್ಟ ನಮಗೆ ಪರಮಾತ್ಮ. ಪ್ರಜಾನಾಂ ಪಾಲನಾ ವಿಷ್ಣು. ಭಗವಂತನಿಗೇನ್ ಹೆಸರು? ಪ್ರಜಾಪತಿ ಅಂತ ಹೆಸರು. ಕೆಳಗೆ ಭಾಷ್ಯ ನೋಡ್ರಿ. ಪ್ರಜಾಪತಿ ಯಾಕ? ಪ್ರಜಾನಾಂ ಪಾಲನಾ, ಪ್ರಜೆಗಳನ್ನ ಪಾಲನಾ ಮಾಡ್ತಾನ ಅಂತ ತಿಳ್ಕೊಂಡು ಉತ್ತರ ಶುರುವಾತ್ರಿ. ಈಗ ಸ ಮಿಥುನಮುತ್ಪಾದಯತೆ ರಯಿಂಚ ಪ್ರಾಣಂಚ ಇತಿ. ಸಹ ಆ ಪರಮಾತ್ಮನು ವಿಚಾರ ಮಾಡಿದ, ನನಗೆ ಬಹಳ ಜನ ಮಕ್ಕಳಾಗ್ಬೇಕು. ನೋಡ್ರಿ ಎಂಥ ಮಕ್ಕಳಾಗ್ಬೇಕು. ಟೀಕಾಕೃತ್ಪಾದ ಬರೀತಾರೆ, ದೇವಾದಿ ಪ್ರಜಾವತ್ವಂ ಆತ್ಮನಃ ಇಚ್ಛನ್ನ ವರ್ತತ. ಬ್ರಹ್ಮವಾಯುಗಳು ಗರುಡಶೇಷ ರುದ್ರಾದಿಗಳಂಥವರು ನನಗೆ ಮಕ್ಕಳಾಗಲಿ ಎಂದು ಇಚ್ಛಿಸಿ ಸೃಷ್ಟಿ ಮಾಡಿದ ಅಂತ ಹೇಳ್ತಾರೆ. ಇದೊಂದು ವಾಕ್ಯ ಸಾಕು ಟೀಕಾರಾಯರ ಮಾತು. ಇದೊಂದು ವಾಕ್ಯ ಸಾಕು. ಏನಂದ್ರು ವಾಕ್ಯ ಟೀಕಾರಾಯರು? ಭಗವಂತನು ತನಗೆ ಎಂತಹ ಮಕ್ಕಳಾಗಲಿ ಎಂದು ಇಚ್ಛಿಸಿ ಸೃಷ್ಟಿ ಮಾಡ್ತಾನೆ ಅಂತಂದ್ರೆ, ಬ್ರಹ್ಮವಾಯುಗಳಂಥವರು ಗರುಡಶೇಷರಂಥವರು ರುದ್ರದೇವರಂಥವರು ನನಗೆ ಮಕ್ಕಳಾಗಲಿ ಅಂತ ಇಚ್ಛೆ ಮಾಡ್ತಾನಂತೆ. ಅಂದ್ರ ಆ ವ್ಯಕ್ತಿಯ ಯೋಗ್ಯತಾ ಎಂಥದ್ದದ ಅಂದ್ರೆ, ಸರ್ವಜ್ಞ ಸರ್ವತಂತ್ರ ಸ್ವತಂತ್ರ ಜಗದೀಶನಾದವನು ಇಂಥವ್ರು ಯಾಕೆ ನನ್ನ ಮಕ್ಕಳಾಗಿ ಹುಟ್ಟಬಾರದು ಅಂತ ಅನ್ನಿಸುವಷ್ಟು ಯೋಗ್ಯತೆ ಬೆಳೆಸ್ಕೊಂಡಾರ ಅವರೆಲ್ಲ. ಯಾರಾದ್ರೂ ಲೋಕದಲ್ಲಿ ವಶಿಷ್ಠನಾದ ಅಧ್ಯಯನಶೀಲನಾದ ಒಬಿಡಿಯಂಟ್ ಆದ ಹುಡುಗನ್ ನೋಡಿದ್ರೆ ಇಂಥ ಹುಡುಗರು ಇರಬಾರ್ದಪ್ಪ ನಮಗ ಅಂತ ಅನಿಸ್ತಿರ್ತದಲ್ಲ. ಹಂಗ ಭಗವಂತ ಚತುರ್ಮುಖನನ್ನ, ಪ್ರಾಣದೇವರನ್ನ, ಭಾರತೀ ಸರಸ್ವತಿಯನ್ನೆಲ್ಲ ನೋಡಿ ಅಂತಾನಂತ ಇಂಥವಾಗ್ಬಾರ್ದ ನನಗೆ ಮಕ್ಕಳು ಅಂತ ಅನ್ನಂತವ ದೇವ್ರು. ನಾವು ಎಂಥವಾಗ್ಬೇಕು ಅಂದ್ರೆ ಮತ್ತೆ ಯಥಾ ಪ್ರಕಾರ ಬಂದದ್ದೆಲ್ಲ ಡಾಕ್ಟರ್ ಆಗ್ಬೇಕು, ಬಂದದ್ದೆಲ್ಲ ಪೇಷಂಟ್ ಆಗ್ಬೇಕು, ಬಂದದ್ದೆಲ್ಲ ಇಂಜಿನಿಯರ್ ಆಗ್ಬೇಕು ಅಂತ ಕೂತ್ಕೋತಿರ್ತೀವಿ ನಾವು. ಬೇರೆ ಏನಿಲ್ರಿ, ನಮ್ಮ ಎಲ್ಲ ಇಂಥವ ಆಗ್ಬೇಕು ಅಂತ ಇರ್ತಾವ. ಯಾರ ಒಬ್ಬರ ನಾವು ನಮ್ಮ ಹುಡುಗರು ಸುಧಾ ಪಂಡಿತರ ಆಗ್ಬೇಕು, ನಮ್ಮ ಮಕ್ಕಳು ಮತ್ತ ಸನ್ಯಾಸ ತಗೊಳ್ಳಿ ಅಂತ ಹಿಂಗ ಅಂತೀವಿ ಅಂದ್ರೆ ನಾವೆಲ್ರಿ ಬೇಕಾದ್ರೆ ಸ್ವಾಮಿಗಳು ಹಾಕೋಲ್ಲ. ನೀ ಹೋಗಿ ದಕ್ಷಿಣಿ ಹಾಕಿ ನಮಸ್ಕಾರ ಮಾಡಿ ಬಾ, ಮಠದಾಗ ಇರ್ಲಿಕ್ಕೆ ಹೋಗ್ಬೇಡ ಮತ್ತೆ ತಿಳ್ಕೋ ಎಲ್ಲರ ಹಂಗ ಮಠದಿಂದ ಬೆನ್ನ ಹತ್ತಿ ನೀನು ಸ್ವಾಮಿ ಆಗಿಗಿ ಅಂತ ಹಿಂಗಂತೀವಿ ಹೊರತಾಗಿ ನಾವ್ ಯಾರು ಹಂಗಲಿಕ್ಕೆ ಹೋಗಿ. ಭಗವಂತನು ದೇವತೆಗಳು ನನಗೆ ಮಕ್ಕಳಾಗಲಿ ಅಂತ ಅಪೇಕ್ಷೆ ಮಾಡಿಕೊಂಡು ಸ ಮಿಥುನ ಉತ್ಪಾದಯತೆ. ಆ ಭಗವಂತ ಮಿಥುನ ಅಂದ್ರ ಅವಳಿ, ಮಿಥುನ ಅಂದ್ರೆ ಏನು? ಟ್ವಿನ್ಸ್, ಜೋಡಿ ಹುಟ್ಟಿಸಿದ. ಸಾರಿ ಟ್ವಿನ್ಸ್, ಅವಳಿ ಅಂತ ಅರ್ಥ. ಜೋಡಿ ಹುಟ್ಟಿಸಿದ. ಮಿಥುನ ಅಂದ್ರೆ ಜೋಡಿ ಅಂತ ಅರ್ಥ. ಅವಳಿ ಅಂದ್ರೆ ಅಷ್ಟೇ ಅರ್ಥ. ಎರಡು ಮಕ್ಕಳು ಹುಟ್ಟಿಸಿದ ಒಟ್ಟಿಗೆ. ಯಾರವರು? ರೈಂಚ ಪ್ರಾಣಂಚ. ರೈ ಅಂದ್ರೆ ಭಾರತೀ ದೇವಿ, ಪ್ರಾಣ ಅಂದ್ರೆ ಮುಖ್ಯ ಪ್ರಾಣ. ಭಾರತೀ ದೇವಿಯರಿಗೆ ರೈ ಅಂತ ಹೆಸರದಂತ ನೋಡ್ರಿ, ಎಷ್ಟು ಸುಂದರವಾದ ಹೆಸರು. ರ ಪ್ಲಸ್ ಇ, ಅದನ್ನ ರೈಸ್ ಅಂತ ಕರೀತಾರೆ ಹಿಂದಿ ಒಳಗ, ಉರ್ದು ಒಳಗ. ರೈಸ್ ಅಂತ ಅಂದ್ರೆ ಶ್ರೀಮಂತ ಅಂತ ಅರ್ಥ. ಸಂಸ್ಕೃತದಿಂದ ಬಂದ ಶಬ್ದ ಇದು ರೈ ಅಂತ ನೋಡು. ಅಂದ್ರೆ ರೈ ಅಂತ ಹೇಳುವ ಕಾಲದಲ್ಲಿ ಯಾಕೆ ಹೇಳಿದ್ರು ಭಾರತೀ ದೇವಿಗೆ ಹಾಗೆ ಅಂದ್ರೆ, ಅವಳು ವಿತ್ತಾಭಿಮಾನಿನಿ. ನೆನಪಿಟ್ಟುಕೊಳ್ಳ, ಏನಾಗ್ಯಾಳ ಅವಳು? ವಿತ್ತಾಭಿಮಾನಿನಿ ಆಗಿದ್ದಾಳ. ತಿಳಿತಾ ಇದೆಯಾ? ಯಾವ ಸಂಪತ್ತಿ ಅಲ್ರಿ. ಮತ್ ಲಕ್ಷ್ಮೀ ದೇವಿ ಅಂದಿದ್ರಿ ವಿತ್ತಾಭಿಮಾನಿ ಇಕಿಯಾ ಕಾಲು ಅಂದ್ರೆ, ಕೆಳಗಿನ ಕಕ್ಷಾದವ್ರು ಮಾತಾಡ್ತಿರ್ತೀವ್ರಿ ನಾವ್ ಯಾವಾಗ್ಲೂ. ಮ್ಯಾಲಿನ ಕಕ್ಷಾದವ್ರು ಬಿಟ್ಬಿಟ್ಟಿರ್ತೀವಿ, ಕೆಳಗಿನ ಕಕ್ಷಾ ಮಾತಾಡ್ತೀವಿ. ಭಾರತೀ ದೇವಿಯು ವಿತ್ತಾಭಿಮಾನಿ ಆಗಿದ್ದಾಳೆ. ರೈಂಚ ಪ್ರಾಣಂಚ. ವಿತ್ತಾಭಿಮಾನಿಯಾದ ಭಾರತೀ ದೇವಿಯನ್ನು, ಪ್ರಾಣಂ ಮುಖ್ಯ ಪ್ರಾಣದೇವರನ್ನು ಸೃಷ್ಟಿ ಮಾಡಿದ. ಅಲ್ರಿ ಮಕ್ಕಳಾಗ್ಬೇಕು ಅಂತ ಇಬ್ಬರ ಮಾಡಿಟ್ನಲ್ಲ ಅಂದ್ರೆ, ಏತೌ ಮೇ ಬಹುಧಾ ಪ್ರಜಾ ಕರಿಷ್ಯತ. ಇವರಿಬ್ಬರು ನನ್ನ ಸಲುವಾಗಿ ಬಹಳಷ್ಟು ಮಕ್ಕಳನ್ನ ಹಡೆದುಕೊಡ್ಲಿ ಅಂತ. ಯಾರಿಬ್ರು? ಪ್ರಾಣದೇವರು ಮತ್ತು ಭಾರತೀ ದೇವರು ಸೇರಿಕೊಂಡು ನನಗೋಸ್ಕರ ಅನೇಕ ಮಕ್ಕಳನ್ನು ಸೃಷ್ಟಿ ಮಾಡ್ಲಿ ಅಂತ ಹೇಳಿ ಇಚ್ಛೆ ಮಾಡಿ ಭಗವಂತ. ಅದಕ್ಕ ಈಗ ಹೇಳ್ಬೇಕು ನಾವು, ಮಾತರ್ಮೇ ಮಾತರಿಶ್ವನ್ ಪಿತರ ತುಲ ಗುರು ಭ್ರಾತರಿಷ್ಟಾಪ್ತ ಬಂಧೋ. ಯಾಕ ನಮಗ ಪಿತಃ ಮಾತಃ ವಾಯುದೇವರು ಯಾಕೆ ನಮಗ ತಂದೆ ತಾಯಿ ಅಂದ್ರೆ, ಭಗವಂತನು ಪ್ರಾಣದೇವರನ್ನು ಸೃಷ್ಟಿ ಮಾಡಿ ಆ ಪ್ರಾಣದೇವರ ಮೂಲಕ ನಮ್ಮನ್ನು ಸೃಷ್ಟಿ ಮಾಡಿಸ್ಯಾನ್ರಿ ಅವ.
ಅದಕ್ಕ ಮಾತರ್ಮೇ ಮಾತರಿಶ್ವನ್ ಪಿತರ ತುಲಗುರೋ ಅಂತ ಹೇಳ್ಬೋದು. ಈಗ ವಾಯುಸ್ತುತಿಗೆ ಸರಿಯಾದ ಅರ್ಥ ಆಯ್ತು ನಮ್ಗೆ. ವಾಯುದೇವರೇ ನಮಗೆ ತಂದೆ ತಾಯಿಗಳು. ಆದಿತ್ಯೋ ವೈ ಪ್ರಾಣೋ ರೈರೇವ ಚಂದ್ರಮಾಹ, ಸೂರ್ಯನೇ ಪ್ರಾಣ, ರೈ ಭಾರತೀ ದೇವಿಯೇ ಚಂದ್ರ. ಇದೇನ್ ಮತ್ತೆ ಹೊಸಾದ್ ಬಂತಲ್ಲ ಇದು ಅಂತಂದ್ರೆ ತೆಳಗಾಚಾರ್ಯರು ತಾತ್ಪರ್ಯ ಏನಂತಾರ, ಸ ವಾಯುಂ ಸೂರ್ಯನಾಮಾನಂ ಚಂದ್ರನಾಮ್ನೀಂ ಸರಸ್ವತೀಂ, ಸೂರ್ಯ ಚಂದ್ರಗತೋ ದೇವ ಸಸರ್ಜ ಪುರುಷೋತ್ತಮ. ಅದೇನು ವಾಯುದೇವರನ್ನು ಮತ್ತು ಭಾರತೀ ದೇವರನ್ನು ಸೃಷ್ಟಿ ಮಾಡಿದ್ನಲ್ಲ, ಅವರಿಗೆ ಇನ್ನೊಂದು ಹೆಸರು ಇತ್ತಂತ. ವಾಯುದೇವರಿಗೆ ಸೂರ್ಯ, ಸರಸ್ವತಿ ಭಾರತೀ ದೇವಿಗೆ ಚಂದ್ರ ಅಂತ ಹೆಸರಂತ. ಎಷ್ಟು ಚಂದ ನೋಡ್ರಿ. ಪ್ರಾಣದೇವರಿಗೆ ಸೂರ್ಯ ಅಂತ ಹೆಸರು, ಭಾರತೀ ದೇವಿಗೆ ಚಂದ್ರ ಅಂತ ಹೆಸರು. ಇವರಿಬ್ಬರನ್ನು ಸೃಷ್ಟಿ ಮಾಡಿ ಇವರಿಗೆ ಒಂದು ಅಧಿಷ್ಠಾನ ಕಲ್ಪಿಸಿಕೊಟ್ಟ. ಎಲ್ಲಿರ್ಬೇಕು ಇವರು? ಸೂರ್ಯ ಚಂದ್ರಮಸೌ ದೇವೌ, ಸೂರ್ಯ ಹಾಗೂ ಚಂದ್ರರೆಂಬುವಂತಹ ಎರಡು ಅಧಿಷ್ಠಾನಗಳಲ್ಲಿ ಅವರನ್ನ ಇಟ್ಟು ಸಸರ್ಜ ಪುರುಷೋತ್ತಮ ಅವರನ್ನು ಸೃಷ್ಟಿ ಮಾಡಿ ಅಲ್ಲಿಟ್ಟ. ಮುಂದೇನು? ತಾವ್ ಆವಿಶ್ಯ ಸ್ವಯಂ ವಿಷ್ಣು, ಅವರಿಬ್ಬರಲ್ಲಿ ತಾನು ಪ್ರವೇಶ ಮಾಡಿ ಸರ್ವ ಸೃಷ್ಟಿ ಕರೋತ್ಯಜ, ಎಲ್ಲ ಸೃಷ್ಟಿಯನ್ನ ಪರಮಾತ್ಮನು ಮಾಡುತ್ತಾನೆ. ಸರಿ, ಒಟ್ಟಾರೆ ಹೀಗಾಯಿತು. ಏನಾಯಿತು ಅಂದ್ರೆ, ಭಗವಂತನು ನನಗೆ ಉತ್ತಮೋತ್ತಮರಾದ ಋಷಿಗಳು, ದೇವತೆಗಳು, ಗಂಧರ್ವರು, ಪಿತೃಗಳು, ಮನುಷ್ಯೋತ್ತಮರು, ಚಕ್ರವರ್ತಿಗಳು ಇವರೆಲ್ಲರೂ ಮಕ್ಕಳಾಗಲಿ ಅಂತನ್ನುವಂತಹ ಇಚ್ಛೆಯನ್ನ ವ್ಯಕ್ತಪಡಿಸಿದ ಪರಮಾತ್ಮ ತಾನು ಸಾಕ್ಷಾತ್ತಾಗಿ ಮಕ್ಕಳನ್ನು ಪಡೆಯುವುದಕ್ಕಿಂತ ದ್ವಾರ, ಯಾರದ್ದಾದರೂ ದ್ವಾರ ಮಕ್ಕಳನ್ನು ಪಡಿಬೇಕು ಅಂತ ಪ್ರಾಣದೇವರನ್ನು ಭಾರತೀ ದೇವರನ್ನು ಸೃಷ್ಟಿ ಮಾಡಿದ್ದಾನೆ. ಪ್ರಾಣದೇವರಿಗೆ ಸೂರ್ಯ ಎಂಬ ಹೆಸರು, ಭಾರತೀ ದೇವಿಗೆ ಚಂದ್ರ ಎಂಬ ಆ ಹೆಸರಿನಿಂದ ಸೃಷ್ಟಿ ಮಾಡಿ ಅವರನ್ನು ಸೂರ್ಯ ಚಂದ್ರರಲ್ಲಿ ಅಂತರ್ಯಾಮಿಯಾಗಿ ನಿಯಾಮಿಸಿ ಅವರ ಒಳಗಡೆಗೆ ತಾನಿದ್ದು ಜಗತ್ತನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಯಾಕೆ ತಾನಿದ್ದು ಅಂತ ಯಾಕೆ ಅಂದ್ರೆ, ಸೈದಂ ಸರ್ವಮಸೃಜತ್ ಅಂತನ್ನುವಂತಹ ವೇದವಾಕ್ಯವು ಭಗವಂತನೇ ಎಲ್ಲವನ್ನ ಸೃಷ್ಟಿಸಿದ್ದು ಅಂತಿದ್ದು ಹೊತ್ನೊಳಗ ಆ ವೇದವಾಕ್ಯಕ್ಕೆ ಧಕ್ಕೆ ಬರಬಾರದು. ಮತ್ತು ಭಾರತೀ ದೇವಿ ವಾಯುದೇವರು ಸೃಷ್ಟಿ ಮಾಡಿರ್ಬೇಕು. ಅದಕ್ಕಾಗಿ ಏನ್ ಮಾಡಿಕೊಟ್ರು ಅಂದ್ರೆ, ಹೀಗೆ ಅವರ ದ್ವಾರ ಸೃಷ್ಟಿಯನ್ನ ಮಾಡಿಕೊಟ್ಟಿದ್ದಾರೆ. ಅರ್ಥವಾಯ್ತಾ ಎಲ್ಲರಿಗೂ? ಚೆನ್ನಾಗಿದೆ, ಸಾಕಷ್ಟು ವಿಷಯಗಳು ಬರ್ತದೆ, ನೆನಪಾಗ್ತದೆ, ಏನೇನೋ ನೆನಪಾಗ್ತಿರ್ತದೆ. ಮತ್ತೊಮ್ಮೆ ಹೇಳೋಣಂತೆ ಏನಂತ ತಿಳ್ಕೊಂಡು ಹೇಳಿ. ಮುಂದೆ ನೋಡ್ರಿ 47ನೇ ಪೇಜು. ಆ ಮಂತ್ರದಲ್ಲಿ, ಶ್ಲೋಕದಲ್ಲಿ ಚಂದ್ರನಾಮ್ನೀಂ ಸರಸ್ವತಿ ಮಂತದ ಹೆಂಗದ ಅದು? ಸವಾಯುಂ ಸೂರ್ಯನಾಮಾನಂ, ಸೂರ್ಯ ಎಂಬ ಹೆಸರಿನ ವಾಯುದೇವರು, ಚಂದ್ರನಾಮ್ನೀಂ ಸರಸ್ವತಿ ಅಂತಿದ್ರೆ, ಈಗ ಭಾರತಿ ಇದ್ದಾಳ, ಸರಸ್ವತಿ ಅಂತ ಹೆಂಗಂದ್ರಿ ಅಂದ್ರೆ ಅವಳೇ ಮುಂದಿನ ಕಲ್ಪದಲ್ಲಿ ಸರಸ್ವತಿ ಆಗ್ತಾಳ. ಅದರಿಂದ ಭವಿಷ್ಯನ್ನಾಮವನ್ನು ಇಟ್ಟುಕೊಂಡು ಈಗ ವ್ಯವಹಾರ ಮಾಡ್ಲಿಕ್ಕೆ ಚಂದ್ರನಾಮ್ನೀಂ ಸರಸ್ವತಿ ಅಂತ ವ್ಯವಹಾರ ಮಾಡ್ಲಿಕ್ಕೆ ಅಷ್ಟೆ. ಅರ್ಥ ಆಯ್ತಾ? ಓಕೆ, ರೈಟ್. ಮುಂದ ಅಂತಂದ್ರೆ ಸರಾಫೋರ ಪ್ರಶ್ನೆ ಕೇಳಿದ್ ಸರಿ ಅದ. ನಾ ಉತ್ತರ ಹೇಳೋ ಕಾಲಕ್ಕೆ 2 ರೀತಿಯಿಂದ ಉತ್ತರ ಹೇಳಿಕತ್ತೀನಿ. ಏನು ಅಂತಂದ್ರೆ, ಷಟ್ಪ್ರಶ್ನೆ ಉಪನಿಷತ್ತು ನೇರವಾಗಿ ವಾಯುದೇವರಿಂದ ಪ್ರಾರಂಭಗೊಂಡ ಸೃಷ್ಟಿಯ ಬಗ್ಗೆ ಹೇಳ್ತಾ ಇದೆ. ಭಾಗವತ ಮೊದಲಾದ ಗ್ರಂಥಗಳಲ್ಲಿ ಬ್ರಹ್ಮದೇವರಿಂದ ಸೃಷ್ಟಿಗೊಂಡದ್ದೆಲ್ಲ ಉಂಟು. ಅದನ್ನ ಯಾಕೆ ಹೇಳಲಿಲ್ಲ ಭಾಗವತ ಅಂತ ತಿಳಿದುಕೊಂಡು ಪ್ರಶ್ನೆ, ಅದನ್ನ ಯಾಕೆ ಇಲ್ಲಿ ಹೇಳಲಿಲ್ಲ ಅಂತ ಒಂದು ವಿಚಾರ ಏನು ಅಂದ್ರೆ, ಈ ಉಪನಿಷತ್ತು ಬ್ರಹ್ಮಕೃತ ಸೃಷ್ಟಿಯನ್ನ ಹೇಳಲಿಕ್ಕೆ ಹೊರಟಿಲ್ಲ, ಮುಖ್ಯ ಪ್ರಾಣಕೃತ ಸೃಷ್ಟಿಯನ್ನು ಹೇಳಲಿಕ್ಕೆ ಹೊರಟದಾದ್ರಿಂದ ಆ ಪರಂಪರೆಯನ್ನು ಬೆಳೆಸಿಕೊಂಡು ಬಂದದ. ಮೊದಲನೇದು ಹಂಗ ಸರಿ. ಹಂಗಾರ ಇನ್ನೊಂದೇನು ಅಂತ ಉತ್ತರ ಕೊಟ್ವಿ ಅಂದ್ರೆ, ವೇದದಲ್ಲಿ ಹೇಳಿದ್ದನ್ನ ಭಾಗವತ್ ಹೇಳ್ಬೇಕು ಹೊರತಾಗಿ ಭಾಗವತದಲ್ಲಿ ಹೇಳಿದ್ದನ್ನ ವೇದ ಯಾಕೆ ಹೇಳಿಲ್ಲ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಬರುದಿಲ್ಲ. ಅದು ಪೌರುಷೇ, ಇದು ಅಪೌರುಷೇಯ. ಸರಿ, ಎಲ್ಲ ಒಪ್ಪಿಕೊಂಡ್ವಿ. ಇದು ಮುಂದೆ ನೆಕ್ಸ್ಟ್ ಏನು ಅಂತಂದ್ರೆ, ಹಂಗಾರ ಭಾಗವತದಲ್ಲೇ ಎಲ್ಲೂ ಪ್ರಾಣದೇವರು ಸೃಷ್ಟಿ ಮಾಡಿದ ವಿಚಾರಣೆ ಬಂದಿಲ್ಲಲ್ಲ, ಮತ್ತ ಅಲ್ಲಿ ತೃತೀಯ ಸ್ಕಂದ ಬರ್ಲಿ, ಚತುರ್ಥ ಸ್ಕಂದ ಬರ್ಲಿ, ಸಪ್ತಮ ಸ್ಕಂದ ಎಲ್ಲೂ ಬರ್ಲಿಲ್ಲಲ್ಲ, ಮತ್ತ ಯಾಕೆ ಬರ್ಲಿಲ್ಲ ಅಂತ ಕೇಳಿದ್ರೆ ವಿಚಾರ ಮಾಡ್ರಿ. ಏನ್ ವಿಚಾರ ಮಾಡ್ಬೇಕು? ವಿಚಾರ ಹೆಂಗಿರ್ಬೇಕು ನಮ್ ಕಡೆಗೆ? ಉಪನಿಷತ್ತಿನಂತಹ ಉಪನಿಷತ್ತು ಪ್ರಾಣದೇವರು ನಡೆಸಿದ ಸೃಷ್ಟಿಯನ್ನ ಹೇಳಿದ್ರೂ ಕೂಡ ವೇದವ್ಯಾಸ ದೇವರಂಥವರು ಅದನ್ನ ಬಚ್ಚಿಟ್ರು ಯಾಕೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದನ್ನ ಯಾಕೆ ಮುಚ್ಚಿಡ್ಬೇಕಾಯ್ತು? ಹೌದೋ ಇಲ್ಲ? ಸರಾಪರ ಅರ್ಥ ಆಯ್ತಾ? ಯಾಕೆ ಮುಚ್ಚಿಡ್ಬೇಕಾಯ್ತು? ಹಂಗಾದ್ರೆ ಅದು ಸಾರ್ವಜನಿಕರ ಆಸ್ತಿ ಅಲ್ಲ ಅಂತ ಆಯ್ತು. ಈಗ ಭಾಗವತದಲ್ಲಿ ಯಾವುದನ್ನು ಕೊಟ್ಟಾರೆ ಇದು ಸಾರ್ವಜನಿಕರ ಆಸ್ತಿ, ಯಾವುದನ್ನ ಭಾಗವತದಲ್ಲಿ ವೇದವ್ಯಾಸರು ಕೊಟ್ಟಲ ಸಾರ್ವಜನಿಕ ಆಸ್ತಿ, ಅದು ಪರ್ಸನಲ್ ಅಂತ ಅರ್ಥ ಅದಕ್ಕೆ. ಹಂಗಾರ ಯಾರು ಯೋಗ್ಯ ಚೇತನರಿದ್ದಾರೋ ಅಂಥವರು ಮಾತ್ರ ಮುಖ್ಯ ಪ್ರಾಣದೇವರ ಕೃತವಾದ ಸೃಷ್ಟಿಯನ್ನು ಅನುಸಂಧಾನ ಮಾಡ್ಲಿ ಅಂತ ಅದನ್ನ ಬಚ್ಚಿಟ್ರೆ ಹೊರತಾಗಿ ಸಾರ್ವಜನಿಕ ಆಸ್ತಿ ಮಾಡ್ಲಿಲ್ಲ.
ಇದಕ್ಕೆ ದೃಷ್ಟಾಂತ ಏನು ಅಂತ ಕೇಳಿದ್ರೆ, ಹೌದಾಚಾರ ನೀವ್ ಹೇಳಿದ್ದಕ್ಕೆ ನಾವ್ಯಾಕೆ ಒಪ್ಪಬೇಕು ಅಂತ ಕೇಳಿದ್ರೆ, ಒಪ್ಪೋದು ಬಿಡೋದು ನಿಮಗೆ ಬಿಟ್ಟದ್ದು ಅಂತ ನಾ ಹೇಳಂಗಿಲ್ಲ, ಒಪ್ಪಿಸ್ತೀನಿ ನಿಮಗೆ. ಹೆಂಗ ಅಂತ ಕೇಳಿದ್ರೆ, ಭಾಗವತದ 8ನೇ ಸ್ಕಂದದಲ್ಲಿ ಕ್ಷೀರಸಾಗರ ಮಥನ ಆದಾಗ ವಿಷ ಬಂತು. ವಿಷ ಬಂದಾಗ ವಿಷವನ್ನ ಪಾನ ಮಾಡಿದವರು ಯಾರು ಅಂತ ಪ್ರಶ್ನೆ ಕೇಳಿದರೆ, ವಿಷಪಾನ ಮಾಡಿದವರು ಯಾರು ಅಂತ ಕೇಳಿದರೆ, ವೇದದಲ್ಲಿ ಸ್ಪಷ್ಟವಾಗಿ ವಾಯುರಸ್ಮ ಉಪಾಮಂಥ ಪಿನಷ್ಟಿಸ್ಮ ಪುನನ್ನಮ ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಪಿಬತ್ಸಘ ಅಂತ ವಾಯುದೇವರು ವಿಷಪಾನ ಮಾಡಿದ್ದು ಅಂತ ವೇದದಲ್ಲಿ ಬಂದಿದೆ. ಭಾಗವತದಲ್ಲಿ ಹೇಳಲೇ ಇಲ್ಲ, ಅದನ್ನ ಹೇಳಲೇ ಇಲ್ಲ. ರುದ್ರದೇವರು ಪಾನ ಮಾಡಿದ್ರು ಅಂತ ಹೇಳ್ಬಿಟ್ರು ವೇದವ್ಯಾಸದೇವರು. ಯಾಕ ಅಂದ್ರೆ ವಾಯುದೇವರು ವಿಷಪಾನ ಮಾಡಿ ಅದನ್ನ ದಕ್ಕಿಸಿಕೊಂಡು ರುದ್ರದೇವರಿಗೆ ಕೊಟ್ಟಿದ್ದಾರೆ ಎನ್ನುವಂತಹ ಪ್ರಮೇಯ ಅದು ಸಾರ್ವಜನಿಕ ಆಸ್ತಿ ಅಲ್ಲ. ಮೋಕ್ಷಯೋಗ್ಯರಾದ ಚೇತನರಿಗೆ ಮಾತ್ರ ಉಪಯೋಗ ಬೀಳುವಂತಹದ್ದು. ಅದು ಅವರು ಮಾತ್ರ ತಿಳಿದುಕೊಂಡು ಧನ್ಯರಾಗಲಿ. ಆದ್ದರಿಂದ ಕೆಲವು ಆಸ್ತಿಗಳನ್ನು ಹೇಳುವುದಿಲ್ಲ. ಇದು ಅಷ್ಟಮ ಸ್ಕಂದವನ್ನು ವಿಚಾರ ಮಾಡಲಾಗಿ ತೃತೀಯ ಸ್ಕಂದಲ್ಲಿ ಯಾಕೆ ಸೃಷ್ಟಿ ಬರಲಿಲ್ಲ ಎಂಬುದಕ್ಕೆ ನನ್ನ ಅಭಿಪ್ರಾಯ. ಅರ್ಥ ಆಯ್ತಾ ಹೇಳಿದ್ದೇನಂತ? ಆದ್ಮೇಲೆ ಸ್ವಯಂ ಸೃಷ್ಟಿ ಇನ್ನು ಮುಂದ ಇನ್ನೊಂದು ಮಂತ್ರ ಪ್ರಾರಂಭ ಮಾಡಿ ನಿಲ್ಲಿಸ್ತೀನಿ, ಮಧ್ಯಾಹ್ನ ನೋಡಂತ. ರೈರ್ವ ಏತತ್ ಸರ್ವಂ ಯನ್ಮೂರ್ತಂಚ ಮೂರ್ತಂಚ ತಸ್ಮಾನ್ ಮೂರ್ತಿರೇವ ರೈಹಿ. ಜಗತ್ನಲ್ಲಿ 2 ತರಹದ ಪದಾರ್ಥಗಳವ. ಮೂರ್ತ ಪದಾರ್ಥಗಳು, ಅಮೂರ್ತ ಪದಾರ್ಥಗಳು ಅಂತ 2 ಪದಾರ್ಥಗಳು. ಮೂರ್ತ ಅಂದ್ರ ಯಾವಕ್ಕ ಆಕಾರವನೋ ಅವನ ಮೂರ್ತ ಅಂತ ಕರಿಬೇಕು. ಅಮೂರ್ತ ಅಂದ್ರೆ ಯಾವುದಕ್ಕೆ ಆಕಾರಗಳಿಲ್ಲವೋ ಅವಕ್ಕ ಅಮೂರ್ತ ಅಂತ ಕರಿಬೇಕು. ಉದಾಹರಣೆಗೆ ಆಕಾಶ, ವಾಯು ಇವು ಅಮೂರ್ತ ಪದಾರ್ಥಗಳು. ಪ್ರಕೃತಿ ಅದು ಅಮೂರ್ತ, ಗೊತ್ತಿಲ್ಲ ನಮ್ಗೆ ಹೆಂಗದ ಅಂತ. ಪೃಥ್ವಿ, ತೇಜ, ಆಪ ಇವುಗಳಿಗೆ ಮೂರ್ತ. ಇವು 2 ಪದಾರ್ಥಗಳೇನಿವೆಯಲ್ಲ ಇದಕ್ಕೆ ಅಭಿಮಾನಿಗಳನ್ನಾಗಿ ಭಾರತೀ ಪ್ರಾಣದೇವರನ್ನ ಮಾಡಿಸಿದಂತೆ. ಏನ್ ಮಾಡಿದ್ರು? ರೈರ್ವ ಏತತ್ ಸರ್ವಂ ಯನ್ಮೂರ್ತಂ ಅಮೂರ್ತಂಚ ಪ್ರಾಣ ಅಂತ ಇಟ್ಕೋಬೇಕಲ್ಲ. ಮುಂದೆ ಏನಂತ ತಿಳ್ಕೋಬೇಕು? ಅಮೂರ್ತ ಪದಾರ್ಥಗಳೇನವೋ ಪೃಥ್ವಿ, ಜಲ, ತೇಜಸ್ಸುಗಳೆಂಬ ಮೂರ್ತ ಪದಾರ್ಥಗಳು ಹಾಗೂ ಅಮೂರ್ತ ಪ್ರಕೃತಿ, ಆಕಾಶ ಮೊದಲಾದವುಗಳೆಲ್ಲವೂ ಅಮೂರ್ತ ಪದಾರ್ಥಗಳು. ಇವುಗಳೆಲ್ಲವೂ ಜಗತ್ತಿಗೆ ಉಪಾದಾನ ಕಾರಣ. ಹೆಂಗ್ ಬಂತೀಗ ನೋಡ್ರಿ, ಮೂರ್ತ ಪದಾರ್ಥಗಳೆನಿಸಿರುವಂತಹ ಪೃಥ್ವಿ, ಅಪ, ತೇಜಗಳು ಜಗತ್ತಿಗೆ ಉಪಾದಾನ ಕಾರಣ. ಈ ಉಪಾದಾನ ಕಾರಣಕ್ಕೆ ಅಭಿಮಾನಿ ಭಾರತೀ ದೇವಿ. ಇನ್ನು ಅಮೂರ್ತ ಪದಾರ್ಥಗಳೆನಿಸಿರುವಂತಹ ಪ್ರಕೃತಿ ಮೊದಲಾದವುಗಳೇನವೋ ಅವುಗಳಿಗೆ ವಾಯುದೇವರು ಅಭಿಮಾನಿಗಳಾಗಿದ್ದಾರೆ. ಸೃಷ್ಟಿ ಪ್ರಾರಂಭ ಆಯ್ತೀಗ. ಪರಮಾತ್ಮನು ಸೂರ್ಯ ಮತ್ತು ಚಂದ್ರ ಎಂಬ ಹೆಸರಿನ ಪ್ರಾಣದೇವರನ್ನು ಸರಸ್ವತಿ ಅಂತ ಭಾರತೀ ದೇವಿಯನ್ನು ಸೃಷ್ಟಿ ಮಾಡಿ ಸೂರ್ಯ ಚಂದ್ರಲು ಸೇರಿಸಿದ. ಇವರಿಬ್ಬರು ಜಗತ್ತಿಗೆ ಉಪಾದಾನ ಕಾರಣರಾಗಿರುವಂತಹ ಮೂರ್ತಾಮೂರ್ತ ಪದಾರ್ಥಗಳಿಗೆ ಅಭಿಮಾನಿಗಳಾಗಿ ಜಗತ್ತಿನ ಸೃಷ್ಟಿಯನ್ನು ಪ್ರಾರಂಭ ಮಾಡಿದರು. ಮೂರ್ತ ಪದಾರ್ಥಗಳು ಅಂದ್ರೆ ಫಾರ್ಮ್, ಆಕಾಶ, ಇದು ಆಕಾರ ಇರುವಂತಹದ್ದು. ಇನ್ನು ಅಮೂರ್ತ ಪದಾರ್ಥಗಳು ಅಂದ್ರೆ ಆಕಾರ ಇಲ್ಲದೆ ಇರುವಂತಹದ್ದು. ಆಕಾಶ ಮತ್ತೆ ಕಾಲ ಮತ್ತೆ ಪ್ರಕೃತಿ ಇವೆಲ್ಲವೂ ಕೂಡ ಅಂತಹದ್ದು. ಅವುಗಳಿಗೆ ವಾಯುದೇವರು ಮತ್ತೆ ಪೃಥ್ವಿ, ತೇಜಸ್ಸುಗಳಿಗೆ ಭಾರತೀ ದೇವಿಯು ಅಭಿಮಾನಿಯಾಗಿದ್ದಾರೆ. ಇಷ್ಟು ಜಗದುಪಾದಾನ ಕಾರಣವಾದ ಪದಾರ್ಥಗಳಿಗೆ ಅಭಿಮಾನಿತ್ವವನ್ನ ಹೇಳಿ ಈಗ ಪ್ರಾಣದೇವರ ಮಹಿಮಾ ಶುರು ಮಾಡ್ತಾರೆ. ಅಥ ಆದಿತ್ಯ ಉದಯಂ ಯತ್ ಪ್ರಾಚೀಂ ದಿಶಂ ಪ್ರವಿಶತಿ ತೇನ ಪ್ರಾಚ್ಯಾನ್ ಪ್ರಾಣಾನ್ ರಶ್ಮಿಷು ಸನ್ನಿಧತ್ತೇ ಇತ್ಯಾದಿಯಾಗಿ ಹೇಳ್ತಾರೆ. ಮಧ್ಯಾಹ್ನದಾಗ ನೋಡಂತ. ಶ್ರೀಕೃಷ್ಣಾರ್ಪಣಮಸ್ತು.